ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಕೀಟ ಸಮೀಕ್ಷೆ ಮತ್ತು ನಿರ್ವಹಣೆಗೆ ಮೋಹಕ ಹಾಗೂ ಬೆಳಕಿನ ಬಲೆಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಕೆ ರಾಮೇಗೌಡ ಹಾಗೂ ತುಮಕೂರಿನ ಕೆಂಪ್ಮನ್ ಬಯೋ ಆಗ್ರೋ ಸಂಸ್ಥೆಯ ವಿಜೇತ್ ಆರ್ಯ ಅವರೊಂದಿಗೆ ಸಂವಾದವಿದೆ. ಡಾಕ್ಟರ್ ರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ವಿಜೇತ್ ಆರ್ಯ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ರಾಮೇಗೌಡ್ರೆ, ಈಗ ಕೀಟಗಳನ್ನು ಸಮೀಕ್ಷೆ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ ಮೋಹಕ ಬಲೆಗಳು ಮತ್ತು ಬೆಳಕಿನ ಬಲೆಗಳನ್ನು ಬಳಕೆ ಮಾಡಲಾಗತ್ತೆ. ಹೌದು. ಇದ್ರ ಬಗ್ಗೆ, ಇದರ ಹಿಂದಿನ ವಿಜ್ಞಾನ ಏನು ಅನ್ನೋದ್ರ ಬಗ್ಗೆ ದಯಮಾಡಿ ಹೇಳಿ. ಈ ಬೆಳಕಿನ ಬಲೆ ಅಥವಾ ಮೋಹಕ ಬಲೆಗಳು ಭಾಳಷ್ಟು ವರ್ಷಗಳಿಂದ ಭಾಳ ಪ್ರಚಲಿತದಲ್ಲಿದ್ದವು. ಅದರಲ್ಲೂ ಬೆಳಕಿನ ಬಲೆ ಸಾವಿರಾರು ವರ್ಷಗಳ ಹಿಂದಿನಿಂದನೂ ನಮ್ಮಲ್ಲಿ ಪರಿಚಯದಲ್ಲಿತ್ತು. ಆದರೆ ಅದನ್ನು ವ್ಯಾಪಕವಾಗಿ ವೈಜ್ಞಾನಿಕವಾಗಿ ಅದಕ್ಕೊಂದು ನೆಲೆ ಸಿಕ್ಕಿದ್ದು ಕಳೆದ ಶತಮಾನದಲ್ಲಿ. ಅದೇ ರೀತಿ ಮೋಹಕರು 19ನೇ ಶತಮಾನದ ಮಧ್ಯಭಾಗದಲ್ಲಿ ಭಾಳ ಮುನ್ನೆಲೆಗೆ ಬಂತು. ಅದರ ನಂತರ 1959ರಲ್ಲಿ ಅಡಾಲ್ಫ್ ಬುಟೆಂಡೆಂಟ್ ಅನ್ನುವಂಥ ಒಬ್ಬ ವಿಜ್ಞಾನಿ ನಮ್ಮ ರೇಷ್ಮೆ ಹುಳದಲ್ಲಿ ಒಂದು ಬಾಂಬಿಕಾಲ್ ಅನ್ನುವಂಥ ಒಂದು ಮೋಹಕ ಪದಾರ್ಥ, ಆ್ಯಕ್ಚುಲಿ ಆ ಪತಂಗಗಳು ಹಾರೋದೇ ಇಲ್ಲ ಅಂಥ ಒಂದು ಪತಂಗದಲ್ಲಿ, ಏಕೆಂದರೆ ಅದೊಂದು ಪ್ರಾಯೋಗಿಕವಾಗಿ ಲ್ಯಾಬ್ರೋಟರಿನಲ್ಲಿ ಬಳಸುವಂಥ ಒಂದು ಕೀಟ, ಹಾಗಾಗಿ ಅದರಲ್ಲಿ ಒಂದು ಮೋಹಕ ಪದಾರ್ಥ ಇದೆ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ನಮ್ಮ ಪ್ರಪಂಚಕ್ಕೆ ಪರಿಚಯಿಸಿದ್ರು. ಅದಕ್ಕಿಂತಲೂ ಮೊದಲೇನೂ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾಯಿದ್ರು. ಯುರೋಪ್ ದೇಶದಲ್ಲಿ ಈ ಜಿಪ್ಸಿ ಮಾತ್ ಅನ್ನುವಂಥ ಒಂದು ಕಾಡಿನ ಗಿಡಗಳನ್ನು ತಿನ್ನುವಂಥ ಒಂದು ಪತಂಗದ ಹೆಣ್ಣು ಪತಂಗಗಳನ್ನು ಇಟ್ಟು ಅದಕ್ಕೆ ಗಂಡು ಪತಂಗಗಳ ಆಕರ್ಷಿಸಿ ಅವುಗಳ ಸಂತತಿಯನ್ನು ಕಡಿಮೆ ಮಾಡೋದಕ್ಕೆ, ಅವುಗಳ ಆಕರ್ಷಣೆ ಮಾಡಿ ಅವುಗಳನ್ನು ಸಂಗ್ರಹಿಸಿ ನಾಶ ಮಾಡೋದಕ್ಕೆ ಬಳಸ್ಕೋತಾ ಇದ್ದರು. ಆದರೆ ಅದರಲ್ಲಿ ಈ ಒಂದು ರಾಸಾಯನಿಕ ಪದಾರ್ಥ ಇದೆ ಅನ್ನೋದಕ್ಕೆ ಒಂದು ನೆಲೆಗಟ್ಟು ಸಿಕ್ಕಿದ್ದು ನಮಗೆ ಈ ಬಾಂಬಿಕಾಲ್ ಅನ್ನುವಂಥ ಒಂದು ಪದಾರ್ಥವನ್ನು ಅಡಾಲ್ಫ್ ಬುಟೆಂಡೆಂಟ್ ಅವರು ಪ್ರಪಂಚಕ್ಕೆ ಪರಿಚಯಿಸಿದ ನಂತರ, ತದನಂತರ 60ರ ದಶಕದಲ್ಲಿ ಭಾಳಷ್ಟು ಕೀಟಗಳಲ್ಲಿ, ನಮ್ಮ ಕೃಷಿ ಪ್ರಧಾನವಾದ ಬಹುತೇಕ ಕೀಟಗಳಲ್ಲಿ ಈ ಒಂದು ಏನು ಮೋಹಕ ಪದಾರ್ಥ ಇದೆ ಅನ್ನುವಂಥದ್ದನ್ನು ಭಾಳಷ್ಟು ವಿಜ್ಞಾನಿಗಳು ಕಂಡುಹಿಡಿದ್ರು. ಅದೇ ಸಮಯಕ್ಕೆ ನಮ್ಮಲ್ಲಿ ಈ ಸಮಗ್ರ ಪೀಡೆ ನಿರ್ವಹಣೆ ಅನ್ನುವಂಥ ಒಂದು ಪದ್ಧತಿ ಭಾಳ ಮುನ್ನೆಲೆಗೆ ಬರ್ತಾಯಿತ್ತು. ಈ ಸಮಗ್ರ ಪೀಡೆ ನಿರ್ವಹಣೆ ಬರೋದಕ್ಕೆ ಭಾಳ ಕಾರಣ ಅಂದರೆ ನಮ್ಮ ರ್ಯಾಚಲ್ ಕಾರ್ಸನ್ ಅಂತ ಅವರು ಆ್ಯಕ್ಚುಲಿ ಮೀನು ತಜ್ಞೆ, ಸಮುದ್ರದಲ್ಲಿ ಮೀನುಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದವರು. ಯಾವುದೋ ಒಂದು ಸಂದರ್ಭದಲ್ಲಿ ಅವರು ವಸಂತ ಋತುವಿನಲ್ಲಿ ಯಾವುದೇ ಒಂದು ಪಕ್ಷಿಗಳ ಕಲರವ ಕಾಣಿಸ್ಲಿಲ್ಲ, ತನಗೆ ಕೇಳಿಸ್ಲಿಲ್ಲ ಅನ್ನೋವಂಥ ಇದಕ್ಕೆ ಯಾಕೆ ಹೀಗಾಗಿದೆ ಅಂತ ನೋಡ್ಕೋತ ಹೋದಾಗ ರಾಸಾಯನಿಕಗಳ ಮಿತಿಮೀರಿದ ಬಳಕೆಯಿಂದಾಗಿ ಆ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂಥೇಳಿ ಅವ್ರು ಕಂಡುಹಿಡ್ಕೊಂಡು ಅದು ಬೆಳೆದ್ರು. ಆ ಸಂದರ್ಭಕ್ಕೆ ಇದಾಗಿ ನಮಗೆ ಈ ಒಂದು ಮೋಹಕ ಪದಾರ್ಥಗಳ ಬಗ್ಗೆ ಭಾಳಷ್ಟು ವಿಚಾರಗಳು ತಿಳಿದು ಬಂದವು. ಅಲ್ಲಿಂದ ಆರಂಭವಾದದ್ದು ನಮ್ಮ ಈ ಒಂದು ಮೋಹಕ ಪದಾರ್ಥಗಳನ್ನು ಬಳಸ್ಕೊಂಡು ಕೀಟ ನಿರ್ವಹಣೆ ಮಾಡಿಕೊಳ್ಳೋದಕ್ಕೆ ಭಾಳ ಸರಳ ವಿಧಾನ ಮತ್ತು ಕಡಿಮೆ ಖರ್ಚಿಂದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಬೇರೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿಯಲ್ಲ. ನಾವು ಏನು ಯಾವ ಟಾರ್ಗೆಟ್ ಕೀಟನ ನಾವು ನಿರ್ವಹಣೆ ಮಾಡಬೇಕು ಆ ಕೀಟನಷ್ಟೇ ಅದು ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಅದನ್ನು ಉಳಿದು ಬೇರೆ ಕೀಟಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಅದು ಮಾಡೋದಿಲ್ಲ. ಈ ಬೆಳಕಿನ ಬಲೆ ಇದಕ್ಕೆ ಆ್ಯಕ್ಚುಲಿ ನಾನು ನಿಮಗೆ ಆಗಲೇ ಹೇಳ್ದಂಗೆ ಸುಮಾರು ಶತಮಾನಗಳ ಇತಿಹಾಸ ಇದೆ. ಈಗ ನಮ್ಮ ಭಾರತಕ್ಕೆ ಬಂದರೆ ನಮ್ಮಲ್ಲೆಲ್ಲ ಈ ಬೇಸಿಗೆ ಸಂದರ್ಭದಲ್ಲಿ ಅಥವಾ ಚಳಿಗಾಲ ಮುಗಿದ ತಕ್ಷಣದಿಂದ ಹಿಡಿದು ಮುಂಗಾರು ಬರೋವರೆಗೆ ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಹಬ್ಬ ಹುಣ್ಣಿಮೆಗಳಲ್ಲಿ ಈ ಕೊಂಡೋತ್ಸವ ಅಥವಾ ಬೆಳಕಿನ ಉತ್ಸವ, ಈಗ ರಾತ್ರಿ ಹೊತ್ತು ಕೆಲವಷ್ಟು ಬೆಳಕಿನಲ್ಲಿ ಬೆಳೆಸ್ತಾರೆ. ಆದರೆ ವೈಜ್ಞಾನಿಕವಾಗಿ ಇದಕ್ಕೆಲ್ಲೂ ನಮಗೆ ಪುರಾವೆಗಳಿಲ್ಲ ಇದು ಕೀಟಗಳಿಗೆ ಮಾಡುವಂಥದ್ದು ಅಂತೇಳಿ. ಯಾಕೆ ಅಂತಂದರೆ ಆ ಸಂದರ್ಭಗಳಲ್ಲಿ ಮಾಡೋದ್ರಿಂದ ಏನಾಗ್ತದೆ, ಮಳೆ ಬಂದಿರ್ತದೆ, ಆ ಕೀಟಗಳು ಆಗ ಚಟುವಟಿಕೆ ಶುರು ಮಾಡ್ತಾ ಇರ್ತವೆ. ಈ ಬೆಳಕಿನ ಕಂಡು ಅವು ಆ ಬೆಂಕಿಗೆ ಆಕರ್ಷಿತವಾಗಿ ಅಲ್ಲಿ ಸುಟ್ಟು ಹೋಗ್ತವೆ. ಇದಲ್ಲದೇನೂ ಕೂಡ ಈ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಏನು ಮಾಡ್ತಾಯಿದ್ರು, ಈ ಬೆಳೆ ಕಟ್ಟಿಗೆ ರಾಶಿ ಉಳ್ಕೊಂಡಿರ್ತೋ, ಕಸ ಉಳ್ಕೊಂಡಿರ್ತೋ, ಅದನ್ನು ಆವಾಗ ಅವರು ಬೆಂಕಿ ಹಾಕಿ ನಾಶ ಮಾಡ್ತಾಯಿದ್ರು.
ಆ ನಾಶ ಮಾಡೋದ್ರಿಂದ ಅದರಲ್ಲಿರುವಂಥ ಪರಿಸರದಲ್ಲಿರುವಂಥ ಬೇಡದ ಕೀಟಗಳು ಅದಕ್ಕೆ ಬಂದು ನಾಶ ಆಗ್ತಾಯಿತ್ತು. ಮೇ ಬಿ ಈ ಹಿನ್ನೆಲೆಯಲ್ಲೇ ನಮ್ಮ ಸಿನಿಮಾ ಕವಿ ಒಬ್ಬರು ನಿಲ್ಲು ನಿಲ್ಲೆ ಪತಂಗ ಬೇಡ ಬೇಡ ಬೆಂಕಿಯ ಸಂಘ ಅಂತೇಳಿ ಒಂದು ಕವಿತೆ ಕೂಡ ಬರೆದಿದ್ದಾರೆ. ಆದರೆ ಅವ್ರು ಬರೆದಿರೋ ಉದ್ದೇಶ ಬೇರೆ, ಆದರೆ ವೈಜ್ಞಾನಿಕ ಒಂದು ತುಲನೆ ಅಲ್ಲಿಗೆ ಹೋಲಿಕೆ ಆಗ್ತದೆ. ಅಂದರೆ ಬೆಂಕಿಯ ಸಂಘದಿಂದ ನಾವು ಸುಟ್ಟು ಹೋಗ್ತೀವಿ ಅನ್ನೋದು ಆ ಒಂದು ವಿಜ್ಞಾನ ನಮಗೆ ಈ ಬೆಳಕಿನ ಬಲೆನಲ್ಲಿ ಸಿಗುತ್ತೆ. ವಿಜಯ ತಾರ್ಯ ಅವರೇ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿಯಪ್ಪ. ನಂದು ಪ್ರಾಪರ್ MSc ಬಯೋಟೆಕ್ನಾಲಜಿ ಓದಿದ್ದು, ಬಟ್ ಮುಗಿದ ತಕ್ಷಣ ನಾನು ಸೇರಿಕೊಂಡಿದ್ದು ತೋಟಗಾರಿಕೆ ಇಲಾಖೆಗೆ. ಅಲ್ಲಿ ನನಗೆ ಸಿಕ್ಕಿದ್ದು BT ಬದನೆ ಮೇಲೆ ಕೆಲಸ ಮಾಡುವಂಥ ಒಂದು ಪ್ರಾಜೆಕ್ಟ್. ಅಲ್ಲಿ BT ಬದನೆ ಪ್ರೊಡಕ್ಷನ್ ಆದಮೇಲೆ ಆ BT ಬದನೆಯಲ್ಲಿ ನಮ್ಮ ಹಾಕಿರುವಂಥ ಒಂದು BT ಕಂಟೆಂಟ್ ಪ್ರೋಟೀನ್ ಒಳಗೆ ಸೇರಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಆ ಹುಳುಗಳನ್ನ ಸಾಕಬೇಕಾಗಿತ್ತು ಲ್ಯಾಬಲ್ಲಿ. ಸೊ ಅದು ನನಗೆ ಸ್ವಲ್ಪ ಆಕರ್ಷಣೆ ಆಯಿತು. ಟಿಶ್ಯೂ ಕಲ್ಚರ್ಗಿನ್ನ ರೊಟೀನ್ ಪ್ರಾಕ್ಟೀಸ್ಗಿನ್ನ ಇನ್ಸೆಕ್ಟ್ ರೇರಿಂಗ್ ಏನಂತಾರೆ ಅದ್ರ ಕಡೆ ಆಕರ್ಷಣೆ ಆಗಿ ಅದಕ್ಕೆ ಅಂತ ಒಂದು ನಿಮಗೆ ಆರ್ಟಿಫಿಷಿಯಲ್ ಫುಡ್ ಡೆವಲಪ್ ಮಾಡೋ ಕಡೆ ನನಗೆ ಇಂಟ್ರೆಸ್ಟ್ ಆಗಿ ಅಲ್ಲಿಂದ ನಾನು ಹುಳುಗಳ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋದೆ. ಸೊ ಯಾವುದೇ ಹುಳುಗಳನ್ನ ಬೆಳೆಸ್ಬೇಕಾದ್ರೆ ಹೇಗೆ ಬೆಳೆಸಬೇಕು ಲ್ಯಾಬಲ್ಲಿ, ಸೊ ಅದನ್ನು ಆಕರ್ಷಣೆ ಮಾಡಬೇಕಾದ್ರೆ ಆ ಫುಡ್ಗೆಲ್ಲ ಏನೇನು ತಯಾರಿ ಮಾಡ್ಕೋಬೇಕು ನಾವು. ಯಾಕಂದರೆ ನಿಮಗೆ ಅದು ಹುಳುಗಳನ್ನ ಓಡಿಸೋ ಒಂದು ರೀತಿ ಬೇರೆ, ಬಟ್ ಅದನ್ನು ಆಕರ್ಷಣೆ ಮಾಡೋ ರೀತಿ ಬೇರೆ, ಅದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಸೊ ಅದ್ರ ಕಡೆ ಒಲವಾಗಿ ನಾನು ಪೂರ್ತಿ ಕಂಪ್ಲೀಟಾಗಿ ನಾವೊಂದು ಸಂಸ್ಥೆನ ಡೆವಲಪ್ ಮಾಡಿದ್ವಿ. ಆ ಸಂಸ್ಥೆಯಲ್ಲಿ ಮೋಹಕ ಬಲೆಗಳು, ಎಲ್ಲ ಥರ ಬೆಳೆಗಳಿಗೆ ಕೀಟಗಳು ಬಾಧೆ ಮಾಡುವಂಥ ಕೀಟಗಳಿಗೆ ಮೋಹಕ ಬಲೆಗಳು, ಅದ್ರ ಜೊತೆ ಹೆಣ್ಣು ಹೂಜಿ ನೋಣಕ್ಕೆ ಬೇಕಾಗಿರುವಂಥ ಒಂದು ಮೋಹಕ ಬಲೆಗಳನ್ನ ನಾವು ಸ್ಟಡಿ ಮಾಡಿ 2 years ರಿಸರ್ಚ್ ಮಾಡಿ ಅದನ್ನು ಡೆವಲಪ್ ಮಾಡಿದ್ವಿ ಸರ್. ಓಕೆ, ನಿಮ್ಮ ಸಂಸ್ಥೆ ಸ್ಟಾರ್ಟಪ್ ಹೆಸರೇನು ಸರ್? ಬಯೋ ಆರ್ಗೋ ಅಂತ ಬ್ರ್ಯಾಂಡು, ಕೆಂಪ್ಮೆನ್ ಬಯೋ ಆರ್ಗ್ಯಾನಿಕ್ಸ್ ಅಂತ ಸಂಸ್ಥೆ ಹೆಸರು. ಹೌದು. ಎಷ್ಟು ವರ್ಷ ಆಯಿತು ಶುರು ಮಾಡಿ? ಸರ್ 10 ವರ್ಷ ಆಯಿತು ಸರ್. ಓಕೆ, ಈಗ ಯಾವ್ಯಾವ ಕೀಟಗಳಿಗೆ ಏನು ಫೆರಮೋನ್ ಟ್ರ್ಯಾಪ್ಸ್ನ ಅಭಿವೃದ್ಧಿ ಮಾಡಿದ್ದೀರಿ? ಸರ್ ಮುಖ್ಯವಾಗಿ ನಾವು ಶುರು ಮಾಡಿದ್ದು ಹೂಜಿ ನೊಣಗಳಿಗೆ, ಅಂದರೆ ತರಕಾರಿ ಮತ್ತು ಹಣ್ಣು. ತರಕಾರಿ ಅಂದರೆ ಮೇಜರ್ಲಿ ನಿಮಗೆ ಕುಕ್ಕುರ್ ಬಿಟ್ಸ್, ಬಳ್ಳಿ ತರಕಾರಿಗಳು ಅಂತ ಏನು ಕರೀತಾರೆ, ಅದಕ್ಕೆ ನಾವು ಫಸ್ಟ್ ಡೆವಲಪ್ ಮಾಡಿದ್ವಿ. ತದನಂತರ ಹಣ್ಣುಗಳಿಗೆ ಡೆವಲಪ್ ಮಾಡಿದ್ವಿ. ಹಾಗೆ ಟೊಮ್ಯಾಟೊ, ಲೀಫ್ ಮೈನರ್ ಅಂತ ಏನು ಕರೀತಾರೆ ಅದು, ಬದನೆ ಕೊರಕ, ಜೋಳ, ಕ್ಯಾಬೇಜ್, ಕಾಲಿಫ್ಲವರ್ ಈ ಥರದಕ್ಕೆ. ಆಮೇಲೆ ರೈನೋ ಬೀಟಲ್ ಮತ್ತು ರೆಡ್ ಪಾಂಬೆಬಿಲ್, ತೆಂಗು ಮತ್ತು ಅಡಿಕೆಗೆ ಡ್ಯಾಮೇಜ್ ಮಾಡುವಂಥ ಜೀರುಂಡೆ ಏನಂತ ಕರೀತಾರೆ ಅದಕ್ಕೆ ರೈನೋಸರಸ್ ದುಂಬಿ ಮತ್ತು ರೆಡ್ ಪಾಂಬೆಬಿಲ್, ಇದಕ್ಕೆಲ್ಲ ನಾವು ಡೆವಲಪ್ ಮಾಡಿದ್ವಿ ಸರ್. ಅದೇನೋ ಹೆಣ್ಣು ಕೀಟ ಅಂತೇನೋ ಹೇಳಿದ್ರಲ್ಲ, ಏನು ಅದರ ವಿಶೇಷತೆ ಏನು ಸರ್? ಅಂದರೆ ರಾಮೇಗೌಡರು ಸರ್ ಹೇಳ್ದಂಗೆ ಸುಮಾರು ಶತಮಾನಗಳ ಹಿಂದೆಯಿಂದನೂ ಗಂಡು ಹೂಜಿನೋಣಗಳನ್ನ ಆಕರ್ಷಣೆ ಮಾಡೋಕ್ಕೆ ಹೆಣ್ಣು ದೇಹದಿಂದ ಉತ್ಪತ್ತಿ ಆಗುವಂಥ ಒಂದು ಕೆಮಿಕಲ್ನ ತೆಗೆದು ಅದನ್ನು ಮರದ ಚಕ್ಕೆಗೆ ಹಾಕಿ ಅಥವಾ ಯಾವುದೇ ಒಂದು ಸಬ್ಸ್ಟ್ರೇಟ್ಗೆ ಹಾಕಿ ಅದನ್ನು ಇಟ್ಟಾಗ ಅದಕ್ಕೆ ಆಕರ್ಷಣೆ ಆಗ್ತವೆ ಗಂಡು ಹೂಜಿನೋಣಗಳು. ಆದರೆ ಆಕರ್ಷಣೆ ಆಗೋಕ್ಕೂ ಮುಂಚೆ ಅದು ಹೆಣ್ಣು ಜೊತೆ ಕೂಡಿರುತ್ತೋ ಇಲ್ವೋ ಅನ್ನೋದು ನಮಗೆ ಕಾಣಿಸಿರಲ್ಲ. ಕೂಡ್ಬಿಟ್ಟು ಬಂದು ಡಬ್ಬದ ಒಳಗಡೆ ಬಿದ್ದರೆ, ಮೋಹಕ ಬಲೆ ಒಳಗಡೆ ಅದು ಸಿಗಾಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಹೆಣ್ಣು ತನ್ನ ಪಾಡಿಗೆ ತನ್ನ ಸಂತಾನ ಕಂಟಿನ್ಯೂ ಅಭಿವೃದ್ಧಿ ಮಾಡ್ತಾ ಇರುತ್ತೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾಕೆ ಹೆಣ್ಣು ಹುಜಿ ನೋಡೋದು ಒಂದು ಮೋಹಕ ಬಲೆನ ಡೆವಲಪ್ ಮಾಡಬಾರ್ದು ಅಂತ ಕಾನ್ಸೆಪ್ಟ್ ಸಿಕ್ಕಿದಾಗ ನಮಗೆ IIHRಲಿ ಡಾಕ್ಟರ್ ಕಮಲಾ ಜಯಂತಿ ಅನ್ನೋರು ಹೆಣ್ಣು ಹೂಜಿ ನೋಣಕ್ಕೆ ಆಕರ್ಷಣೆ ಆಗುವಂಥ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ನ ಡೆವಲಪ್ ಮಾಡಿದ್ದಾರೆ, ಸಿಕ್ಕಿದೆ ಅವ್ರಿಗೆ ಅಂತ ಗೊತ್ತಾಯಿತು. ಸೊ ಅವ್ರನ್ನ ಭೇಟಿ ಮಾಡಿ ಆ ಸಂಸ್ಥೆ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಒಂದು ಪರ್ಟಿಕ್ಯುಲರ್ ಆ ಕಾಂಪೌಂಡ್ನ ನಾವು ತೊಗೊಂಡು ಅದಕ್ಕೆ ಒಂದು ರೂಪರೇಷೆ ಕೊಟ್ಟು, ಸೊ ಅದನ್ನು ಒಂದು ಟ್ರ್ಯಾಪ್ ಒಳಗಡೆ ಅದಕ್ಕೆ ಬೇಕಾಗಿರುವಂಥ ಒಂದು ಡಿಸೈನ್ಡ್ ಮೋಹಕ ಬಲೆಗಳಿಗೆ ಹಾಕಿದಾಗ ಆ ಕಲರ್ ಮತ್ತು ಆ ಸ್ಮೆಲ್ಗೆ ಹೆಣ್ಣು ಹೂಜಿ ನೋಣಗಳು ಬರೋಕ್ಕೆ ಶುರುವಾಯಿತು. ಬೇಸಿಕಲಿ ಗಂಡು ಹೂಜಿ ನೋಣಗಳು ಹೆಣ್ಣಿದೆ ಅಂದ್ಕೊಂಡು ಮೋಹಕ ಬಲೆ ಒಳಗೆ ಬರುತ್ತೆ. ಬಟ್ ಆದರೆ ಹೆಣ್ಣಿಗೆ ನಾವು ಊಟ ಕೊಟ್ಟು ಕರಿಬೇಕು. ಹೆಣ್ಣು ಹೂಜಿ ನೋಣಕ್ಕೆ ಊಟ ಕೊಟ್ಟರೆ ಮೋಹಕ ಬಲೆ ಒಳಗೆ ಬರ್ತವೆ. ಸೊ ಊಟ ಕೊಡೋ ರೀತಿನ ಬೆಳೆ ಪೂರ್ತಿ ಮುಗಿಯೋವರೆಗೂ ಅದು ಒಂದು ಊಟ ಸಾಕು ಅನ್ನೋ ರೀತಿ ಒಂದು ಡಿಸೈನ್ ಮಾಡ್ಕೊಂಡ್ವಿ. ಸೊ ಒಂದು ಮೋಹಕ ಬಲೆ ಆ 3 ತಿಂಗಳು ಬೆಳೆ ಏನಿರುತ್ತೆ ಆ ಬೆಳೆ ಪೂರ್ತಿ ಕೆಲಸ ಮಾಡಬೇಕು. ಆ ಥರ ಡಿಸೈನ್ ಮಾಡಿಕೊಂಡು ಅದಕ್ಕೊಂದು ಪೇಟೆಂಟ್ ಡೆವಲಪ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಒಂದು 3 ವರ್ಷದಿಂದ ನೇಪಾಳ, ಮೊರಿಷಿಯಸ್, ಮೆಕ್ಸಿಕೋ, ಮಲೇಷಿಯಾ ಈ ಕಡೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಈಗ ಯಾವ್ಯಾವ ಬೆಳೆಗಳಿಗೆ ಇದನ್ನು ಬಳಸ್ಬೋದು ಸರ್? ಇದು ಮುಖ್ಯವಾಗಿ ಎಲ್ಲ ಥರ ಹಣ್ಣಿನ ಬೆಳೆಗಳು ಮತ್ತು ಬಳ್ಳಿ ತರಕಾರಿಗಳಿಗೆ. ಸೊ ಅದಕ್ಕೆ 2-3 ಕೀಟಗಳು ಬರ್ತವೆ ಪರ್ಟಿಕ್ಯುಲರ್ ಆಗಿ. ಆ ಕೀಟಗಳಿಗೆ ನಾವು ಹಾಕಿರುವಂಥ ಫಾರ್ಮುಲಾ ಅಟ್ರಾಕ್ಟ್ ಮಾಡುತ್ತೆ. ಈಗ ಒಂದು ಸಾರಿ ಇಟ್ಟರೆ ಸಾಕ ಅದನ್ನು? ಹೌದು ಸರ್. ಅಂದರೆ ನಾವು ಏನೊಂದು ನಿಮಗೆ ಒಂದು 60 to 70 ml ಅಷ್ಟುನ ಒಂದು ಬಾಟ್ಲಲ್ಲಿ ಕೊಡ್ತೀವಿ. ಅದಕ್ಕೆ ಒಂದು ಹೋಲ್ ಮಾಡಿ ಆ ಬಾಟ್ಲಲ್ಲಿರೋ ಲಿಕ್ವಿಡ್ ಕೆಳಗಡೆ ಸೋರಕ್ಕೆ ಶುರುವಾಗುತ್ತೆ. ಆ ಸ್ಮೆಲ್ಗೆ ಹೆಣ್ಣು ಹೂಜಿ ನೋಣಗಳು ಒಂದು 50 ಅಡಿ 80 ಅಡಿ ದೂರದಲ್ಲಿದ್ರೂ ಆಕರ್ಷಣೆ ಆಗಿ ಬರ್ತವೆ. ಆ ಬಾಟಲ್ಲಿರೋ ಲಿಕ್ವಿಡ್ ಖಾಲಿ ಆಗಲಿಕ್ಕೆ 90 ದಿವಸ ಬೇಕು. ಸೊ ಒಂದು ಲಿಕ್ವಿಡ್ ಬಾಟ್ಲು ನಿಮಗೆ ಒಂದು ಬೆಳೆ 3 ತಿಂಗಳು ಬೆಳೆ ಏನಿರುತ್ತೆ ಆ ಬೆಳೆಗೆ ಸಾಕಾಗುತ್ತೆ. 1 ಎಕರೆಗೆ ಎಷ್ಟು ಬಳಸಬೇಕಾಗುತ್ತೆ
ಸೊ ಯೂಶಲಿ ನಿಮಗೆ 6-8 ಬೇಕಾಗುತ್ತೆ. ಮೊದಲನೇ ಸರಿ ಒಬ್ಬರು ಟ್ರೈ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಡ್ಯಾಮೇಜ್ ಜಾಸ್ತಿ ಇದೆ ಅಂತಂದಾಗ ಮೊದಲನೇ ಸರಿ ಒಂದು 6-8 ಟ್ರ್ಯಾಪ್ ಹಾಕ್ಕೊಂಡು ಕಂಟ್ರೋಲಿಗೆ ಬಂದಮೇಲೆ ನೆಕ್ಸ್ಟ್ ಟೈಮಿಂದ ರಿಡ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ. ಅಂದರೆ ಇದರಲ್ಲಿ ಹೆಣ್ಣು ಗಂಡು ಎರಡೂ ಕೀಟಗಳು ಬರ್ತಾವ ಸರ್? ಸಪ್ರಮಾಣದಲ್ಲಿ ಅಲ್ಲ, ಬಟ್ ಹೆಣ್ಣು ಹೂಜಿ ನೊಣಗಳು ಜಾಸ್ತಿ ಬರ್ತವೆ, ಜಾಸ್ತಿ. ಗಂಡು ಕಮ್ಮಿ. ಯಾಕೆ ಅಂದರೆ ಮೋಹಕ ಯೂಶಲಿ ಫಿರಮೋನ್ ಟ್ರಾಪ್ಸ್ ಅಂತ ಏನು ಕರೀತಾರೆ, ಆ ಫಿರಮೋನ್ಗೆ ನೇಚರ್ಲಿ ಆಲ್ಟರ್ನೇಟ್ ಇಲ್ಲ. ಸೊ ಹಂಗಾಗಿ ಮೋಹಕ ಬಲೆಗೆ ಗಂಡು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಬರುತ್ತೆ. ಆದರೆ ಊಟಕ್ಕೆ ನೇಚರ್ಲಿ ಆಲ್ಟರ್ನೇಟ್ ಇದೆ. ಸೊ ಅದನ್ನೆಲ್ಲ ಬಿಟ್ಟು ನಿಮ್ಮ ಮೋಹಕ ಬಲೆಗಳಿಗೆ ಅದು ತಿರುಗಿ ಬರಬೇಕು ಅಂತಂದರೆ ಸ್ವಲ್ಪ ಟ್ರಿಕ್ಕಿ, ಕಷ್ಟ. ಬಟ್ ಆದರೂ ಒಂದು ಮಟ್ಟಿಗೆ ಆಲ್ಮೋಸ್ಟ್ 200 to 300 ಹೆಣ್ಣು ಹೂಜಿ ನೊಣಗಳನ್ನ ಒಂದೇ ಟ್ರ್ಯಾಪಲ್ಲಿ ನಾವು ನೋಡಿದ್ದೀವಿ. ಇದನ್ನು ಬಳಸಿದ ಮೇಲೆ ಆ ಕೀಟವನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಬೇರೆ ಲಿಂಗಾಕರ್ಷಕ ಬಲೆನ ಬಳಸೋ ಅಗತ್ಯ ಇಲ್ವಾ? ಸರ್ ಖಂಡಿತ. ಯಾಕಂದರೆ ಸಾಮಾನ್ಯವಾಗಿ ಹೆಣ್ಣು ಹೂಜಿ ನೊಣಗಳು ಟ್ರ್ಯಾಪ್ ಒಳಗಡೆ ಬಿದ್ದು ಅದು ಸತ್ತೋಗ್ತಾ ಇದೆ ಅಂದರೆ ಮುಂದೆ ಬೆಳವಣಿಗೆ ಆಗ್ತಾ ಇರೋವಂಥ ನೆಕ್ಸ್ಟ್ ಜನ್ರೇಷನ್ ಸಂತಾನ ಇದೆ, ಅದು ಕಟ್ಟಾಗ್ತಾ ಬಂದ್ಬಿಡುತ್ತೆ. ಸೊ ಅದು ಆಗೋದ್ರಿಂದ ನಿಮಗೆ ಮೋಹಕ ಬಲೆಗಳು ಉಪಯೋಗಿಸೋಂಥ ಸಂಖ್ಯೆ ಕಮ್ಮಿ ಮಾಡ್ಕೋಬೋದು. ಡಾಕ್ಟ್ರೆ, ಈಗ ತಾವು ಹೇಳಬೇಕು, ಈಗ ಲಿಂಗಾಕರ್ಷಕ ಬಲೆಗಳು ಅಂದರೆ ಏನು, ಇದನ್ನು ಯಾವ ತರಹ ಜಮೀನಲ್ಲಿ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಹೇಳೋದು ಇದನ್ನು ಕೀಟ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಮಾತ್ರ ಬಳಕೆ ಮಾಡಬೇಕು ಅಂತ. ಆದರೆ ಹತೋಟಿಗಾಗೆ ಇದನ್ನು ಬಳಕೆ ಮಾಡ್ಬೋದೇ? ಖಂಡಿತವಾಗಿ ಮಾಡ್ಬೋದು. ಈಗ ಈ ಲಿಂಗಾಕರ್ಷಕ ಬೆಳೆಗಳು ನಮ್ಮ ಕೀಟ ಯಾವುದು? ಈಗ ವಿಜೇತ ಹೇಳ್ತಾ ಇದ್ರು ಹಣ್ಣಿನ ನೊಣಗಳಿಗೆ. ತರಕಾರಿ ಬೆಳೆಗಳಲ್ಲಿ ನಾವು ತರಕಾರಿಗೆ ಬೇಕಾಗುವಂಥ ಅದಕ್ಕೆ ಕ್ಯೂಲ್ಯೂರ್ ಅಂತ ಹೇಳ್ತೀವಿ. ಬ್ಯಾಕ್ಟ್ರೋಸೆರಾ ಕುಕ್ಕರ್ಬಿಟೆ ಅನ್ನುವಂಥ ಒಂದು ಕೀಟ ನಮಗೆ ತರಕಾರಿ ಬೆಳೆಗಳಲ್ಲಿ ಭಾಳ ಬಾಧೆಯನ್ನು ಉಂಟು ಮಾಡ್ತದೆ. ಅದಕ್ಕೆ ಅದೇ ಇದ್ದದ್ದ ಒಂದು ಮೋಹಕ ಪದಾರ್ಥವನ್ನು ಇದು ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ಇದು ಆ ಕೀಟ ಸ್ರವಿಸುವಂಥ ಒಂದು ಪದಾರ್ಥ ಅಲ್ಲ. ಸಸ್ಯಗಳಲ್ಲಿ ಲಭ್ಯ ಇರುವಂಥ ಕೀಟ ಹೆಣ್ಣು ನೊಣ ಅಲ್ಲಿಗೆ ಬಂದಾಗ ಹೆಣ್ಣು ನೊಣದ ಚಟುವಟಿಕೆಯಿಂದ ಬರುವಂಥ ಒಂದು ಸ್ರವಿಕೆ ಅದು. ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಕ್ಯೂಲ್ಯೂರ್ ಅಂತೇಳಿ ಮಾಡ್ಕೊಂಡಿದ್ವಿ. ಅಂದರೆ 2 ಕಾಂಪೌಂಡ್ ಇರ್ತವೆ, ಅವನ್ನ ಮಿಕ್ಸ್ ಮಾಡಿ ಏನೋ ಮಾಡ್ತಾರೆ ಅವರು. ಅದು ಬೇಡ ನಮಗೆ ಅಷ್ಟು ಡೀಟೇಲಾಗಿ ಹೋಗೋದು. ಇಲ್ಲೇನಾಗುತ್ತೆ, ಪರಿಸರದಲ್ಲಿರುವಂಥ ಎಲ್ಲ ಗಂಡು ನೊಣಗಳನ್ನು ಅದು ಆಕರ್ಷಿಸ್ಬಿಡುತ್ತೆ. ಈಗ ಆಕರ್ಷಿಸಿದಾಗ ಏನಾಗುತ್ತೆ, ಹೆಣ್ಣು ನೊಣಕ್ಕೆ ಅದು ಮಿಲನ ಕ್ರಿಯೆಗೆ ಸಿಗೋದಿಲ್ಲ. ಯಾವಾಗ ಇದು ಮಿಲನ ಆಗೋದಿಲ್ವೋ ಆಟೋಮೆಟಿಕ್ಕಾಗಿ ನಮಗೆ ವಂಶಾಭಿವೃದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲ, ಅವ್ರು ವಿಜೇತ ಅವರು ಪಾಯಿಂಟು ಇದೆಯಲ್ಲ, ಅದೇ ಅವ್ರು ಏನು ಹೇಳಿದ್ದು ಅಂತಂದರೆ ಗಂಡು ಹೆಣ್ಣಿನ ಜೊತೆ ಸೇರ್ಬಿಟ್ಟು ಆಮೇಲೆ ಬಂದು ಬಿದ್ದರೆ ಏನು ಪ್ರಯೋಜನ ಇಲ್ಲ ಅಂತ. ಆ ಕಾರಣಕ್ಕೋಸ್ಕರ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋದರು. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆರಂಭದಲ್ಲಿ ನಾವು ಏನು ಮಾಡಿದ್ವಿ, ನಮ್ಮಲ್ಲಿ ಬರೀ ಗಂಡು ಹುಳಗಳನ್ನು ಮಾತ್ರ ಆಕರ್ಷಣೆ ಮಾಡುವಂಥ ಸಾಮರ್ಥ್ಯ ಇದ್ದದ್ದಕ್ಕೋಸ್ಕರ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ತಾ ಇದ್ವಿ. ಈಗ ಅವರು ಹೆಣ್ಣು ಹುಳಗಳ ಸಂಖ್ಯೆ ಕೇವಲ 6-8 ಸಾಕು ಅಂತ ಹೇಳ್ತೀವಿ. ನಮ್ಮ ಗಂಡು ಹುಳಗಳ ಮೋಹಕ ಬಲೆಯಲ್ಲಿ ನಾವೇನು ಹೇಳ್ತೀವಿ, ಚಟುವಟಿಕೆ ಇದೆಯಾ ಇಲ್ವಾ ನಮ್ಮ ಹೊಲದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ 4 ಬಲೆಗಳ ಸಾಕು. ಸುಮಾರು 2-2.5 ಕಿಲೋಮೀಟ್ರ್ ದೂರದಿಂದ ನಮ್ಮದೇ ಆಕರ್ಷಣೆ ಮಾಡುತ್ತೆ. ಮತ್ತು ಅವ್ರದ್ರಲ್ಲಿ ಅದು ಆಹಾರದ ಮೋಹಕ ಬಲೆ. ಇಲ್ಲಿ ಆಹಾರ ಅಲ್ಲ, ಇಲ್ಲಿ ಒಂದು ಸಂಗಾತಿಯನ್ನು ಆಕರ್ಷಣೆ ಮಾಡೋದು. ಹೆಣ್ಣು ತಾನು ವಂಶಾವೃದ್ಧಿ ಮಾಡಬೇಕಾದ್ರೆ ಮಿಲನ ಕ್ರಿಯೆಗೆ ಇನ್ನೊಂದಷ್ಟು ನನಗೆ ಸಿಕ್ಕರೆ ಇನ್ನೂ ಒಂದಷ್ಟು ಮೊಟ್ಟೆ ಇಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅದು ಒಂದೇನೋ ಒಂದು ನಿಸರ್ಗದಲ್ಲಿ ಇರುವಂಥ ನಿಯಮ ಆ ರೀತಿ ಮಾಡುತ್ತೆ. ಮತ್ತು ಇಲ್ಲಿ ಬಹಳ ದೂರದಲ್ಲಿರುವಂಥ ಗಂಡು ಕೂಡ ಆಕರ್ಷಣೆ ಮಾಡೋ ಸಾಮರ್ಥ್ಯ ಇದೆ. ಚಟುವಟಿಕೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ 1 ಎಕರೆಗೆ ಕನಿಷ್ಠ 4 ಮೋಹಕ ಬಲೆಗಳನ್ನು ಹಾಕಿದ್ರೆ ಸಾಕು. ಬೆಳೆಗೆ ಸಾಕಷ್ಟು ಕೀಟಗಳು ಬಾಧೆ ಮಾಡ್ತವೆ. ಹೌದು. ಈಗ ಯಾವುದೋ ಒಂದೇ ಕೀಟವನ್ನು ಆಕರ್ಷಣೆ ಮಾಡುವಂಥ ಒಂದು ಮೋಹಕ ಬಲೆ ಇಟ್ಟರೆ ಸಾಕ ಅಥವಾ ಇಲ್ಲ, ಈ ಹಲವಾರು ಕೀಟಗಳಿದ್ದಾವೆ. ಈಗ ಉದಾಹರಣೆಗೆ ನಮ್ಮ ಹತ್ತಿನಲ್ಲಿ ತಗೊಳ್ಳೋಣ. ಹತ್ತಿದ ಉದಾಹರಣೆ ತಗೊಂಡ್ರೆ ನಮಗೆ 3-4 ಥರದ ಕೀಟಗಳು ಅಲ್ಲಿ ಬರ್ತವೆ. ಒಂದು ನಮ್ಮ ಹಳೆ ಎಲಿಕೋರ್ಪ ಕಾಯಿಕೊರ್ಕ ಒಂದಿದೆ. ಪಿಂಕ್ ಬೋಲ್ ವರ್ಮು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ತೊಂದರೆ ಕೊಡುವಂಥದ್ದು. ಅದನ್ನು ಬಿಟ್ಟರೆ ಈರಿಯಾಸ್ ಅನ್ನುವಂಥ ಚುಕ್ಕೆ ಕಾಯಿಕೊರ್ಕ ಅಥವಾ ಮುಳ್ಳು ಕಾಯಿಕೊರ್ಕ ಅಂತ ಹೇಳ್ತೀವಿ, ಆ ಕಾಯಿಕೊರ್ಕಗಳಿದ್ದಾವೆ. ಇದಲ್ಲದೇನೂ ನಮ್ಮ ಸ್ಪೋಡಾಪ್ಟ್ರಾ ಲಿಟೂರಾ ಕೂಡ ಅದರೊಳಗೆ ಬರುತ್ತೆ. ಅಂದರೆ 4 ಬಗೆಯ ಕೀಟಗಳು ಬರ್ತವೆ. ಇವೆಲ್ಲವೂ ಬೋಲ್ವರ್ಮ್ಗಳಂತಲೇ ಸೇರಿಸ್ಕೋತೀವಿ. ಈ 4ಕ್ಕೂ ನಮ್ಮಲ್ಲಿ ಮೋಹಕ ಪದಾರ್ಥಗಳಿದ್ದಾವೆ. ಈಗ ಆ ಬೆಳೆಯಲ್ಲಿ ಯಾವ ಕೀಟ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಎಲ್ಲ ಕೀಟಗಳದ್ದು ಒಂದೊಂದು ಬಲೆ ಇಟ್ಟರೂ ಸಾಕು. ಕನಿಷ್ಠ 4 ಇಟ್ಟರೆ ಒಂದು ಪರ್ಫೆಕ್ಟ್ ಲೆಕ್ಕಾಚಾರ ಸಿಗುತ್ತೆ, ನಮಗೆ ಮಾಹಿತಿ ಸಿಗುತ್ತೆ. ಅದನ್ನೇ ನಾವು 1 ಎಕರೆಗೆ 10 ಪ್ರಮಾಣದಲ್ಲಿ ಮಾಡಿದ್ರೆ ನಾವು ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗೋದೇ ಬೇಡ.
ಇದ್ರ ಜೊತೆಗೆ ಬೇರೆ ಸಮಗ್ರ ಪೀಡೆ ನಿರ್ವಹಣೆಗಳು ಈ ನಮ್ಮ ತತ್ತಿ ಪರತಂತ್ರ ಜೀವಿಗಳನ್ನು ಬಿಟ್ಕೋಬೋದು. ಇದು ನಮ್ಮ ಹತ್ತಿ ಬೆಳೆಗಾಯಿತು. ಅದೇ ರೀತಿ ನಮ್ಮ ಬೆಂಡೆಕಾಯಿನಲ್ಲೂ ಕೂಡ, ನಮ್ಮ ತರಕಾರಿ ಬೆಳೆಗಳಲ್ಲಿ ಬೆಂಡೆಕಾಯಿನಲ್ಲೂ ಸಹ ನಮಗೆ ಈ 3 ಜಾತಿಯ ಹುಳುಗಳು ಬರ್ತಾವಲ್ಲಿ. ಅವನ್ನ ಇದು ಮಾಡೋಕ್ಕೂ ಈ ರೀತಿ ನಾವು ಬಳಸ್ಕೋಬೋದು. ಈ ಲಿಂಗಾಕರ್ಷಕ ಬಲೆ ಅಂದರೆ ಏನಿರುತ್ತೆ, ಅದರ ಡಿಸೈನ್ ಏನು, ಯಾವ ಥರ ಅದನ್ನು ಅಭಿವೃದ್ಧಿಪಡಿಸ್ತೀರಿ? ಸರ್, ಅಂದರೆ ಲಿಂಗಾಕರ್ಷಕ ಬಲೆ ಅಂತಂದರೆ ಅದೇ ರಾಮೇಗೌಡರು ಸರ್ ಹೇಳ್ದಂಗೆ ಆ ಹೆಣ್ಣು ನೊಣ ದೇಹದಲ್ಲಿ ಏನು ಸ್ರವಿಸುತ್ತೆ ಆ ಕೆಮಿಕಲ್ಗೆ ಅಟ್ರಾಕ್ಟ್ ಆಗಿ ನಿಮಗೆ ಗಂಡು ನೊಣಗಳು ಬರ್ತವೆ. ಬಟ್ ಆ ಗಂಡು ನೊಣಗಳದ್ದು ಮಾರ್ಫಾಲಜಿ ಅಥವಾ ಅದರ ದೇಹ ಹೆಂಗಿರುತ್ತೆ, ಆ ದೇಹಕ್ಕೆ ತಕ್ಕನಾಗೆ ಟ್ರಾಪ್ಗಳನ್ನ ಅಥವಾ ಎಂಟ್ರಿ ಹೋಲ್ ಅಂತ ಏನು ಕರೀತಾರೆ, ಆ ಹುಳುಗಳು ಹೋಗಬೇಕಾಗಿರುವಂಥ ಒಂದು ರಂಧ್ರ ಏನಿರುತ್ತೆ ಆ ರಂಧ್ರನ ಡಿಸೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಏನೇನಿರುತ್ತೆ ಹೇಳ್ಬಿಡಿ ಫಸ್ಟ್. ನಿಮ್ಮ ಲಿಂಗಾಕರ್ಷಕ ಬಲೆ ಅಂದರೆ ಹೇಗಿರುತ್ತೆ ಆ ಬಲೆ? ಸರ್, ಅಂದರೆ ನಿಮಗೆ ಬ್ಯಾಕ್ಟೋಸಿರಾ ಡೋರ್ಸಾಲಿಸ್ ಅಥವಾ ಕುಕ್ಕುರ್ಬಿಟ್ಟೆ ಅಂದರೆ ಹಣ್ಣುಗಳಿಗೆ ಮತ್ತು ಬಳ್ಳಿ ತರಕಾಳಿಗೆ ಡ್ಯಾಮೇಜ್ ಮಾಡುವಂಥ ಹೂಜಿಗಳೇನಿರುತ್ತೆ ಅದು ತುಂಬ ಜಾಸ್ತಿ ಅಂದರೆ ಹೆಬ್ಬೆಟ್ಟು ಉಗುರು ಗಾತ್ರ ಇರುತ್ತೆ. ಸೊ ಆ ಸೈಜ್ಗೆ ಬೇಕಾಗಿರುವಂಥ ರಂಧ್ರ ಮಾತ್ರ ಒಂದು ಟ್ರ್ಯಾಪ್ ಅಂದರೆ ನಿಮಗೆ ನೀರು ಕುಡಿಯೋ ಲೋಟದ ಥರ ಇರುತ್ತದೆ, ಅಷ್ಟೇ ಸಾಕು. ಸೊ ಆ ರಂಧ್ರದ ಮುಖಾಂತರ ಒಳಗಡೆ ಹೋಗಿದ್ದು ಮತ್ತೆ ಹೊರಗಡೆ ಬರೋಕ್ಕೆ ಅವಾಗ ಕಷ್ಟ ಆಗುತ್ತೆ. ಅಂದರೆ ನಾವು ಒಳಗಡೆ ಎಲ್ಲಿಂದ ಬಂದೆ ಮತ್ತೆ ಹೆಂಗೆ ಹೊರಗಡೆ ಬರಬೇಕು ಅನ್ನೋ ಅಷ್ಟು ಇಂಟೆಲಿಜೆಂಟ್ ಇರಲ್ಲ ಅದು. ಸೊ ಕಷ್ಟ ಆಗುತ್ತೆ, ಒಳಗಡೆ ಟ್ರ್ಯಾಪ್ ಆಗ್ತವೆ. ಹೆಲಿಕಾರ್ಪಾ ಪಿಂಕ್ ಬಾಲ್ ವರ್ಮ್ಗೆ ಈ ಸೈಜು ರಂಧ್ರಗಳು ಸಾಕಾಗಲ್ಲ. ಅದು ಆಕರ್ಷಣೆ ಮಾಡಿ ಅದು ಫ್ಲೈಟ್ ಮಾಡೋ ರೀತಿನೇ ಬೇರೆ. ಸೊ ಹಂಗಾಗಿ ಅದಕ್ಕೆ ಫನಲ್ ಟ್ರ್ಯಾಪ್, ಸ್ಲೀವ್ ಟ್ರ್ಯಾಪ್ ಅಂತ ಕರೀತಾರೆ. ಸೊ ಅದಕ್ಕೆ ಕೆಳಗಡೆ ಕವರ್ ಹಾಕಿರ್ತೀವಿ. ಆ ಕವರ್ ಒಳಗಡೆ ಇವು ಸಿಗಾಕೊಂಡಾಗ ಮತ್ತೆ ಮೇಲ್ ಬರೋಕ್ಕಾಗಲ್ಲ, ಜಾರುತ್ತೆ, ಕವರ್ ಜಾರುತ್ತೆ. ಅದ್ರ ಜೊತೆ ಸ್ವಲ್ಪ ಪೌಡ್ರ್ ಹಾಕೊಳ್ಳೋದ್ರಿಂದ ಕಾಲು ಜಾರಿ ಒಳಗಡೆ ಸಫೋಕೇಟ್ ಆಗ್ತವೆ, ಅವಾಗ ಸತ್ತೋಗುತ್ತೆ. ಅದೇ ರೀತಿ ಈಗ ರೈನೋಸರಸ್ ಬೀಟಲ್, ಆಮೇಲೆ ರೆಡ್ ಪಾಮ್ ವಿವಿಲ್ ಅಂತಂದರೆ ಅದ್ರದ್ದು ದೇಹನೇ ಬಂದು ನಮ್ಮ ಕಾಲು ಹೆಬ್ಬೆಟ್ಟು ಗಾತ್ರ ಇರ್ತವೆ. ಸೊ ಅದಕ್ಕೆ ಬೇರೆ ಥರ ಟ್ರ್ಯಾಪ್, ಅಂದರೆ 2.5-3 ಲೀಟ್ರು ನೀರು ಹಿಡಿಯುವಂಥ ಒಂದು ಬಕೆಟ್, ಅದಕ್ಕೆ ಹೋಲ್ ಮಾಡಿರ್ತಾರೆ. 2 ಇಂಚ್ ಬೈ 3 ಇಂಚ್ ಅಥವಾ 2 ಇಂಚ್ ಬೈ 2 ಇಂಚ್ ಅಷ್ಟು ದೊಡ್ಡ ಹೋಲ್ ಮಾಡಿರ್ತಾರೆ. ಸೊ ಆ ಹೋಲ್ ಒಳಗಡೆ ಹೋಗಿ ಇದು ಒಳಗೆ ಸಿಗಾಕೊಂತವೆ. ಸೊ ಅದಕ್ಕೆ ತುಂಬ ತಾಕತ್ತಿರೋದ್ರಿಂದ ಈ ಸಣ್ಣ ಪುಟ್ಟ ಟ್ರ್ಯಾಪ್ಗಳಲ್ಲಿ ಹಾಕ್ತಾಗದು ಅದನ್ನು ಕೊರ್ದು ಆಚೆ ಬರೋ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ಆ ಬಕೆಟ್ ಟ್ರ್ಯಾಪ್ನ ತುಂಬ ರಿಜಿಡ್ಡಾಗಿ ಮಾಡಿರ್ತಾರೆ, ತುಂಬ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಆ ಏನೊಂದು ಕೀಟ ಇದೆ ಆ ಕೀಟದ ದೇಹ, ಅದರದ್ದು ಒಂದು ಹೊರಗೆ ಬರೋವಂಥ ಒಂದು ಕ್ರಿಯೆ, ಅದು ಡ್ಯಾಮೇಜ್ ಮಾಡ್ಬೋದು ಆ ಮೋಹಕ ಬಲೆಗಳನ್ನ, ಇದನ್ನೆಲ್ಲ ಸ್ಟಡಿ ಮಾಡಿ ಅದಕ್ಕೆ ತಕ್ಕನಾಗೆ ಮೋಹಕ ಬಲೆಗಳನ್ನ ನಾವು ಡೆವಲಪ್ ಮಾಡಬೇಕಾಗುತ್ತೆ. ಇದನ್ನು ಬಳಸೋ ವಿಧಾನ ಹೇಗೆ ಸರ್? ಈಗ ನಿಮಗೆ ಬ್ಯಾಕ್ಟೋಸಿರಾ ಡೋರ್ಸಾಲಿಸ್ ಅಂದರೆ ಹಣ್ಣುಗಳಿಗೆ ಡ್ಯಾಮೇಜ್ ಮಾಡುವಂಥ ಹೂಜಿಗಳು ಯಾವತ್ತೂ ತೋಟದ ಒಳಗಡೆ ಇರ್ತವೆ. ಸೊ ಹಂಗಾಗಿ ಆದಷ್ಟು ತೋಟದ ಒಳಗಡೆನೆ ಟ್ರ್ಯಾಪ್ಗಳು ಹಾಕೋಬೇಕಾಗುತ್ತೆ ಮೋಹಕ ಬಲೆಗಳು. ಅದೇ ನೀವು ಬಳ್ಳಿ ತರಕಾರಿಗೆ ಡ್ಯಾಮೇಜ್ ಮಾಡುವಂಥ ಕುಕ್ಕುರ್ಬಿಟ್ ಹೂಜಿ ಏನು ಕರೀತಾರೆ, ಅದು ತೋಟದ ಹೊರಭಾಗದಲ್ಲಿ ಕೂತ್ಕೊಂಡೆ ರೆಸ್ಟ್ ಮಾಡ್ತವೆ. ತೋಟದ ಒಳಗಡೆ ಹೋಗೋದೇ ಅವು ಬರೀ ಮೊಟ್ಟೆ ಇಡಕ್ಕೆ ಮಾತ್ರ. ಸೊ ಹಂಗಾಗಿ ಆ ಬೆಳೆಗೆ ಟ್ರ್ಯಾಪ್ಗಳನ್ನ ಯಾವತ್ತೂ ಬಾರ್ಡ್ರಲ್ಲಿ ಹಾಕೋಬೇಕು, ಎಸ್ಪೆಷಲಿ ಅದರ್ ದ್ಯಾನ್ ಹೋಸ್ಟ್ ಕ್ರಾಪ್. ಅಂದರೆ ನೀವು ಸೌತೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಬೆಳೀತಾ ಇದ್ದೀರ ಅಂದರೆ ದಯವಿಟ್ಟು ಬಾರ್ಡ್ರಲ್ಲಿ ಜೋಳಗಳು ಹಾಕೊಳ್ಳಿ. ಆ ಜೋಳಲ್ಲೇ ಟ್ರ್ಯಾಪ್ ಕಟ್ಟಬೇಕು. ಹೋಸ್ಟ್ ಕ್ರಾಪ್ ಮೇಲೆ ಅವು ಕೂತ್ಕೊಂಡು ರೆಸ್ಟ್ ಮಾಡಲ್ಲ, ಯಾಕಂದರೆ ಎಲೆಯದು ತರ್ತರಿ ಇರುತ್ತೆ. ಸೊ ಹಂಗಾಗಿ ಜೋಳದ ಬೆಳೆಗಳ ಮಧ್ಯೆ ಟ್ರ್ಯಾಪ್ ಹಾಕೊಂಡಾಗ ತುಂಬ ಬೇಗ ಟ್ರ್ಯಾಪ್ ಆಗ್ತವೆ. ಇದು ಒಂದು ರಿಸರ್ಚ್ ಪೇಪರ್ಲು ಕೂಡ ಇದು ಪಬ್ಲಿಷ್ ಆಗಿ ಪ್ರೂವ್ ಆಗಿದೆ. ನಿಮಗೆ 33% ಹೂಜಿ ನೊಣಗಳು ನಿಮಗೆ ಟ್ರ್ಯಾಪ್ ಹಾಕಿದಾಗ ಇಲ್ಲಿ ಜಾಸ್ತಿ ಕ್ಯಾಚಸ್ ಆಗುತ್ತೆ ಅಂತ. ಅದೇ ಥರ ನೀವು ರೈನೋ ಬೀಟಲ್, ರೆಡ್ ಪಾಮ್ ವಿವಿಲ್ಗೆ ಬಂದರೆ ಅದು ಕೂಡ ನಿಮಗೆ ಆದಷ್ಟು ಹೊರಗಡೆ, ತೋಟದ ಹೊರಗಡೆ ಕಟ್ಟಿದಾಗ ನಿಮಗೆ ಒಳಗಡೆ ಇರೋದು ಟುವರ್ಡ್ಸ್ ಹೊರಗಡೆ ಮೂವ್ಮೆಂಟ್ ಮಾಡ್ತವೆ, ಹೊರಗಡೆ ಇರೋದು ಅಲ್ಲೇ ಬ್ಲಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಕಟ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಬೆಳಗಿನ ಮೇಲ್ಗಡೆ ಕಟ್ಕೋಬೇಕು ಅಂತ ನಿಮಗೆ ಬೆಂಡೆಕಾಯಿ, ಆಮೇಲೆ ಜೋಳ ಈ ಥರದಲ್ಲಿ ಹೇಳ್ತಾರೆ. ಹಣ್ಣುಗಳಿಗೆಲ್ಲ ನಿಮಗೆ ನೆರಳಲ್ಲಿ ಕಟ್ಟಬೇಕು, ಎಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಆ ತೋಟದಲ್ಲಿ ಅಂಥ ಜಾಗಗಳಲ್ಲಿ ನೋಡ್ಕೊಂಡು ಕಟ್ಕೋಬೇಕು. ಎಷ್ಟು ಎತ್ತರದಲ್ಲಿ ಕಟ್ಟಬೇಕು ಸರ್? ಎಲ್ಲಾನು ಪ್ರಿಫರಬಲಿ 4 to 6 ಫೀಟ್ ಹೈಟ್ ಒಳಗಡೆ ಕಟ್ಕೋಬೇಕು. ತೆಂಗಾಗಲಿ ಮಾವಾಗಲಿ ತುಂಬ ದೊಡ್ಡ ತೋಟ ಆದ್ರೂ ಸರ್, ಮಾವು ಮತ್ತು ಸೀಬೆ, ಸಪೋಟ, ಸೀತಾಫಲ ಇದಕ್ಕೆಲ್ಲ ನಿಮಗೆ 4 to 5 ಅಡಿ ಸಾಕು. ತೆಂಗುಗಾದರೆ ರೈನೋ ಬೀಟಲ್ಗೆ ಯೂಶಲಿ ನೆಲಮಟ್ಟದಿಂದ 1 ಅಡಿ ಅಥವಾ 2 ಅಡಿ ಹೈಟಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ರೆಡ್ ಪಾಮ್ ವಿವೆಲ್ಗೆ 3 to 4 ಅಡಿ ಹೈಟಲ್ಲಿ ಕಟ್ಟಿದ್ರು ಸೂಕ್ತಾನೆ ಸರ್. ಅಂದರೆ ಕಟ್ಟೋದು ಅಂದರೆ ಅದಕ್ಕೇನೊಂದು ಗೂಟ ಹೊಡೆದು ಅದಕ್ಕೆ ಕಟ್ಟಬೇಕು? ಇಲ್ಲ, ನಿಮಗೆ ಟ್ರ್ಯಾಪಲ್ಲಿ 1-2 ಹೋಲ್ ಅಂದರೆ ಕಿವಿಗಳು ಅಂತ ಕೊಟ್ಟಿರ್ತಾರೆ. ಆ ಕಿವಿಗಳಿಗೆ ತಂತಿ ಕಟ್ಕೊಂಡು ಆ ತಂತಿನ ಮರದ ಸುತ್ತ ಒಂದು ಸುತ್ತ ಹಾಕ್ಕೊಂಡು ಅಲ್ಲಿ ಟ್ವಿಸ್ಟ್ ಮಾಡಿ ಕಟ್ಕೊಂಡ್ಬಿಡ್ಬೇಕು. ಕ್ಯಾಪ್ನ ಫ್ರೀಯಾಗಿ ಇಟ್ಕೊಂಡಿರ್ಬೇಕು, ಯಾಕಂದರೆ ಪ್ರತಿ 7 ದಿವಸ ಇಲ್ವಾ 10 ದಿವಸಕ್ಕೊಂದ್ಸರಿ ಒಳಗಡೆ ಹಾಕಿರುವಂಥ ನೀರೇನಿದೆ ಅದು ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು. ಯಾಕೆಂದರೆ ರೈನೋ ಬಿಟಲ್ ಮತ್ತು ರೆಡ್ ಪಾಮ್ ವಿವಿಲ್ ಏನಿದೆ ಅದು ನಿಮಗೆ ವಿತೌಟ್ ಫುಡ್ ಆ್ಯಂಡ್ ವಾಟರ್, ನೀರು ಮತ್ತು ಆಹಾರ ಇಲ್ಲದೆ 20 to 25 ದಿವಸ ಬದುಕಿರುತ್ತೆ. ಸೊ ಸಪೋಸ್ ಏನಾದರೂ ನೀರು ಖಾಲಿ ಆಗೋಯ್ತು ಅಂದರೆ ಮತ್ತೆ ಹೊರಗಡೆ ಬರೋ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಅಂದರೆ ನೀರು ಹಾಕುವಂಥ ಒಂದು ಹೈಟ್ ನಿಮ್ಮ ಕಂಫರ್ಟಬಲ್ ಹೈಟ್ಗೆ 4 to 5 ಅಡಿ ಹೈಟಲ್ಲೇ ಕಟ್ಕೊಂಡು ಅದನ್ನು ನೀರು ಮೇಂಟೈನ್ ಮಾಡಿಕೊಂಡು
ಆ ಹೈಟಲ್ಲಿ ಕಟ್ಕೋಬೋದು. ಕೆಳಗಡೆ ದ್ರಾವಣಕ್ಕೆ ಒಂಚೂರು ಕೀಟನಾಶಕ ಹಾಕಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ, ಅದರದ್ದೇನು ಅಗತ್ಯ ಇಲ್ವಾ? ಸರ್, ಕೀಟನಾಶಕ ಬೇಡ ಅಂತ ಹೇಳ್ತೀವಿ. ಅದ್ರ ಬದಲು ಒಂದು ಆಯಿಲ್ ಹಾಕೋಬೋದು, ಸೋಪ್ ವಾಟರ್ ಹಾಕೋಬೋದು. ಕೀಟನಾಶಕ ಯಾವುದು ಅಂದರೆ ಸ್ಮೆಲ್ ತುಂಬ ಕಮ್ಮಿ ಇರೋದು ಅಥವಾ ಸ್ಮೆಲ್ ಇಲ್ಲದೆ ಇರೋವಂಥ ಕೀಟನಾಶಕ ಹಾಕ್ಕೊಂಡ್ರೆ ಓಕೆ. ನಮ್ಮ ತೋಟದಲ್ಲಿ ಅಂಥದ್ದಿಲ್ಲ ಅಂತಂದಾಗ ಬೇರೆ ಕೀಟನಾಶಕಗಳು ಹಾಕ್ಕೊಂಡ್ರೆ ಅದು ರೆಪಲ್ ಮಾಡ್ಬೋದು ಅದನ್ನು. ಡಾಕ್ಟ್ರೆ, ನೀವು ಹೇಳಬೇಕು. ಈಗ ಕೀಟನಾಶಕಗಳನ್ನು ಯಾಕೆ ಬೇಡ ಅಂತೀವಿ ಅಂದರೆ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಎಲ್ಲೋ ಆ ಪರಿಸರದಲ್ಲಿ ನೀರು ಸಿಕ್ಕಲಿಲ್ಲ ಅಂದರೆ ನಮ್ಮ ಜೇನುಹುಳಗಳಿರ್ಬೋದು ಅಥವಾ ನಮ್ಮ ಪಕ್ಷಿಗಳಿರ್ಬೋದು ಆ ನೀರನ್ನು ಸೇವಿಸ್ತವೆ. ಆ ಕಾರಣಕ್ಕೋಸ್ಕರ ನಾವು ಇತ್ತೀಚೆಗೆ ಯಾವುದೇ ಕಾರಣಕ್ಕೂ ಕೀಟನಾಶಕಗಳು ಬೇಡ ಅಂತಲೇ ಹೇಳ್ತೀವಿ. ಮತ್ತು ಈ ತೆಂಗಿನ ಮೋಹಕ ಬಲೆಗಳು ಬಂದಾಗ ನಮ್ಮ ಕೆಂಪು ಮೂತಿ ಹುಳ ಮತ್ತು ಇದನ್ನು ಆದಷ್ಟು ತೆಂಗಿನ ತೋಟದಿಂದ ಹೊರಗಡೆನೇ ನಾವು ಕಂಪಲ್ಸರಿ ಇದನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ತೆಂಗಿನ ಮರಕ್ಕೆ ಇದನ್ನು ಕಟ್ಟಬೇಡಿ. ಏಕೆಂದರೆ ಈ ಕೆಂಪು ಮೂತಿ ಹುಳ ಅದರಲ್ಲೂ ವಿಶೇಷವಾಗಿ ಅದು ಬಂದದ್ದು ಸೀದಾ ನಮ್ಮ ಮೋಹಕ ಬಲೆಗೆ ಬಂದು ನೇರವಾಗಿ ಬೀಳೋದಿಲ್ಲ. ಏಕೆಂದರೆ ಆ ಕೆಂಪು ಮೂತಿ ಹುಳುವಿನ ಮೋಹಕ ಪದಾರ್ಥ ಹೇಗೆ ಅಂತಂದರೆ ಬೇರೆ ಅದರಲ್ಲೆಲ್ಲ ಅದು ಆ ಸಂಗಾತಿಯನ್ನು ಆರಿಸ್ಕೊಂಡು ಬರುವಂಥದ್ದು. ಬಟ್ ಇಲ್ಲಿ ಬರ್ತಾ ಇರೋದು ಇದು ಆಹಾರದ ಮೋಹಕ ಪದಾರ್ಥ. ಎಲ್ಲೋ ಇಲ್ಲಿ ಆಹಾರ ಸಿಗ್ತದೆ ಅನ್ನೋ ಒಂದು ಸೂಚನೆ ಹೋಗುತ್ತೆ. ಆ ಸೂಚನೆಗೆ ಗಂಡು ಹೆಣ್ಣು ಎರಡೂ ಬರ್ತವೆ. ಆ ಕಾರಣಕ್ಕೋಸ್ಕರ ಇದನ್ನು ಯಾವುದೇ ಕಾರಣಕ್ಕೂ ತೆಂಗಿನ ಮರಕ್ಕೆ ಕಟ್ಟೋದು ಬೇಡ. ಮತ್ತು ನಾವೀಗ ಬೈ ಚಾನ್ಸ್ ತೆಂಗಿನ ಮರಕ್ಕೆ ಕಟ್ಟಿದ್ರೆ ಏನಾಗ್ಬಿಡುತ್ತೆ, ಇದು ಬಂದು ಕೂತ್ಕೊಂಡಾಗ ಮೇಲ್ಗಡೆ ಗರಿ ಮೇಲೆ ಕರಿ ಮೇಲೆ ಕೂತ್ಕೊಂಡಾಗ ಅದಕ್ಕೆ ಅಲ್ಲ ಆಹಾರ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ನೈಸರ್ಗಿಕ ಆಹಾರ ಇತ್ತು ಅಂದಾಗ ನಮ್ಮ ಕೃತಕ ಆಹಾರದ ವಾಸನೆ ಕಡೆ ಅದು ಬರೋದಕ್ಕೆ ಅಷ್ಟು ಮನಸ್ಸು ಮಾಡೋದಿಲ್ಲ. ಈ ಕಾರಣಕ್ಕೋಸ್ಕರ ಮಾಡೋದು. ಮತ್ತು ಇತ್ತೀಚಿನ ನಾನು ಕಳೆದ ಒಂದು 4-5 ವರ್ಷದ ಮೈಸೂರು ಸುತ್ತಮುತ್ತಲಿನ ಒಂದು ಅಧ್ಯಯನಗಳಲ್ಲಿ ಏನು ಪಕ್ಕ ಗೊತ್ತಾಗಿರೋದು ಅಂದರೆ, ಭಾಳಷ್ಟು ಜನ ರೈತರುಗಳು ಈ ತಪ್ಪನ್ನು ಮಾಡ್ತಾಯಿದ್ದಾರೆ. ಮತ್ತು ಇದಕ್ಕೆ ನಮ್ಮ ಕೆಲವೊಂದು ಸಲ ಮಾರುಕಟ್ಟೆ ಅಥವಾ ವಿಸ್ತರಣಾ ತಜ್ಞರು ಕೂಡ ಸಲಹೆಯನ್ನು ಕೂಡ ಕೆಲವು ಕಡೆ ಇದು ಮಾಡಿರ್ತಾರೆ, ಕಟ್ಟಿಬಿಡು ಅಂದ್ಬಿಡ್ತಾರೆ. ತೆಂಗಿನ ಮರಕ್ಕೆ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು. ತೆಂಗಿನ ಮರಕ್ಕೆ ಕಟ್ಟಿದ ಸುಮಾರು 70-80 ತೆಂಗಿನ ಮರಗಳು ಹೋಗಿರೋದನ್ನು ನಾನೇ ಕಣ್ಣಾರ ನೋಡಿದ್ದೀನಿ. ಸರ್, ಅದಕ್ಕೆ ಕಟ್ಟಿದ್ದೆ, ಅದೇ ಹೋಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ತೆಂಗಿನ ಕೆಂಪು ಮೂತಿ ಹುಳ, ವಿಶೇಷವಾಗಿ ಕೆಂಪು ಮೂತಿ ಹುಳ ಮತ್ತು ರೈನೋಸರಸ್ ತುಂಬಿ, ಇವೆರಡಕ್ಕೂ ಯಾವುದೇ ಕಾರಣಕ್ಕೂ ಮರಕ್ಕೆ ಕಟ್ಟಬಾರ್ದು. ಮತ್ತು ತೋಟದಿಂದ ಹೊರಗಡೆ ಕಟ್ಟೋದು ಭಾಳಷ್ಟು ಅನುಕೂಲ. ಮತ್ತು ನಮ್ಮ ವಿಜೇತೆ ಹೇಳ್ತಾ ಇದ್ರು, ತೋಟದಿಂದ ಹೊರಗಡೆ ಕಟ್ಟೋದು, ನಮ್ಮ ಬೆಳೆಗಳಿಂದ ಹೊರಗಡೆ ಕಟ್ಟೋದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮುನ್ನೆಲೆಗೆ ಬಂದಿದೆ. ನಾನು ಮೈಸೂರಿಗೆ ಬಂದು ವಸ್ತ್ರಲ್ಲಿ ಈ ಥರದ್ದು ಒಂದು ಅಧ್ಯಯನ ನಮ್ಮ ಟೊಮೆಟೊ ತೋಟಗೆ ನಾನು ಮಾಡಿದೆ. ಅಲ್ಲಿ ತೋಟದ ಒಳಗಡೆ 2 ಬೆಳಕಿನ ಬಲೆಗಳನ್ನು ಹಾಕಿದೆ. ತೋಟದ ಹೊರಗಡೆ ಸುಮಾರು 12 ಮೋಹಕ ಬಲೆಗಳನ್ನು ಹಾಕಿದ್ದು. ಅದಕ್ಕಿಂತ ಮೊದಲು ಈ ಬಲೆಗಳನ್ನು ಹಾಕೋ ಮೊದಲು ಅವರು ಫೆರಮೋನ್ ಟ್ರ್ಯಾಪ್ ಅಷ್ಟೇ ಬಳಸ್ತಾಯಿದ್ರು. ಅದನ್ನು ಹಾಕಿನೂ ಸಹ ಅವ್ರಿಗೆ ಸುಮಾರು 50%, 50ರಷ್ಟು ಅಂದರೆ 40 ಬುಟ್ಟಿ ಇದು ಮಾಡಿದ್ರೆ 18-20 ಬುಟ್ಟಿ ಚುಕ್ಕೆ ಆಗಿರುವಂಥ ಕಾಯಿಗಳೇ ಸಿಗ್ತಾಯಿದ್ವು, ಅಥವಾ ಹುಳ ಊಜಿ ಹೊಡೆದಿರುವಂಥ ಕಾಯಿಗಳು ಸಿಗ್ತಾಯಿದ್ವು. ನಾನು ಇದನ್ನು ಒಂದು ಸಲಹೆ ಕೊಟ್ಟೆ, ಈ ರೀತಿ ಮೋಹಕ ಬಲೆಗಳನ್ನು ಹೊರಗೆ ಹಾಕಿ ಮಧ್ಯದಲ್ಲಿ 2 ಬೆಳಕಿನ ಬಲೆಗಳನ್ನು ಸೇರಿಸಿ. ಅಂದರೆ ಇದು ಈ ಹುಳ ಮೋಹಕ ಪದಾರ್ಥವೂ ಇದೆ, ಅದ್ರ ಜೊತೆಗೆ ಬೆಳಕಿನಿಗೂ ಆಕರ್ಷಣೆ ಆಗ್ತದೆ. ಅದನ್ನು ಉಪಯೋಗಿಸ್ಕೊಂಡು ನಾ ಈ ಒಂದು ತಂತ್ರಜ್ಞಾನ ಕೊಟ್ಟ ತಕ್ಷಣ ಅವ್ರು ಏನು ಮಾಡಿದ್ರು, ಅದೇ ನಂತರ ಅವ್ರಿಗೆ 40 ಬುಟ್ಟಿಗೆ ಇದು ಮಾಡಿದ್ರೆ ಅದು 2 ಬುಟ್ಟಿಗೆ ಮ್ಯಾಕ್ಸಿಮಮ್ 2 ಬುಟ್ಟಿ ಸಿಕ್ಕರೆ ಅದು ಆಶ್ಚರ್ಯ ಅವ್ರಿಗೆ. ಅಷ್ಟಕ್ಕಿಂತನೂ ಕಡಿಮೆ ಡ್ಯಾಮೇಜ್ ಆಗಿರುವಂಥ ಕಾಯಿಗಳು ಸಿಗ್ತಾಯಿದ್ವು. ಈ ಸೋಲಾರ್ ಲೈಟ್ ಟ್ರ್ಯಾಪ್ಸ್ ಬಂದಿದ್ದಾವಲ್ಲ, ಈಗ ಅದು ಬಹಳ ಆ್ಯಂಟಿ ಸರಳ ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಬಹಳ ಫಾರ್ಮರ್ ಸ್ನೇಹಿ ಅಂತ, ಅಂದ್ರೆ ರೈತ ಸ್ನೇಹಿ ಅಂತ ಹೇಳ್ತಾರೆ. ಖಂಡಿತ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈ ಸೋಲಾರ್ ಬೆಳಕಿನ ಬೆಲೆಗಳದ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಇದಕ್ಕೆ ನಾವು ಸಂಜೆ ಹೋಗಿ ಲೈಟ್ ಹಾಕಬೇಕು ಮಾಡಬೇಕು ಅನ್ನೋವಂಥದ್ದು ಒಂದಿಲ್ಲ. ಅದ್ರ ಜೊತೆಗೆ ಅದರಲ್ಲಿ ಆ ಬುಟ್ಟಿಯನ್ನು ಏನು ಕೊಟ್ಟಿರ್ತಾರೆ, ನೀರು ಹಿಡ್ಕೊಳ್ಳುವಂಥ ಬುಟ್ಟಿ, ಅದರಲ್ಲಿ ಒಂದು ವಾರಕ್ಕೆ ಒಂದು ಸಲ ನೀರು ಹಾಕಿಬಿಟ್ರು ಸಾಕು. 2-3 ಲೀಟ್ರ್ ಹಿಡಿಯುವಂಥ ಸಣ್ಣ ಬುಟ್ಟಿ ಅದು, ಅದೇನು ಭಾಳ ದೊಡ್ಡದಲ್ಲ, 1-2 ಇಂಚ್ ಅಷ್ಟೇ ಎತ್ತರ ಇರುತ್ತೆ ಅದು, ಮತ್ತು ಅಗಲವಾಗಿರುತ್ತೆ. ಮತ್ತು ಈ ಸೋಲಾರ್ ಲೈಟ್ ಟ್ರ್ಯಾಪ್ಗಳಲ್ಲಿ ಒಂದು ಟೆಕ್ನಾಲಜಿ ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಸಾಯಂಕಾಲ ಒಂದು 6-6:30 ಲೈಟ್ ಆನ್ ಆಗುತ್ತೆ. ಅದರ ನಂತರ ಆ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂದರೆ 3-4 ತಾಸು ಅಷ್ಟೇ ಉರಿಯುತ್ತೆ. ಬ್ಯಾಟ್ರಿ ಮುಗಿತಿದ್ದಂಗೆ ತಾನೇ ಆಫ್ ಆಗುತ್ತೆ. ಈ ಒಂದು ಟೈಮರ್ ಅಡ್ಜಸ್ಟ್ಮೆಂಟ್ ಇರೋದರಿಂದ ನಮ್ಮ ರೈತರುಗಳು ಆ ಸ್ವಿಚ್ ಆನ್ ಮಾಡಬೇಕು ಬಿಡಬೇಕು ಅಂತೇಳಿ ಹೋಗೋದಕ್ಕೆ ಅನಿವಾರ್ಯತೆ ಇಲ್ಲ. ಅದ್ರ ಜೊತೆಗೆ ಸೇಫ್ಟಿ, ಈಗ ಕೆಲವು ಸಲ ನಮ್ಮ ಹೊಲಗಳಲ್ಲಿ ವಿದ್ಯುತ್ತು ತಂತಿಗಳು ಹಾಗೆ ಹೀಗೆ ಹರಿದಾಡಿ ಭಾಳಷ್ಟಲ್ಲಿ ನಮ್ಮ ರೈತರುಗಳು ತೊಂದರೆಗೆ ಒಳಗಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ತೊಂದರೆ ನಮಗೆ ಸೋಲಾರ್ ಬಲೆಗಳಲ್ಲಿ ಇಲ್ಲ. ಕೆಲವೊಂದು ಸಲ ಪ್ರಾಣಿಗಳು ಕೂಡ ತೊಂದರೆಗೆ ಒಳಗಾಗ್ಬೋದು. ಆ ಎಲ್ಲ ತೊಂದರೆಗಳನ್ನು ನಮ್ಮ ಸೋಲಾರ್ ಬಲೆಗಳು ತಪ್ಪಿಸ್ತವೆ. ವಿಜಯ ತಾರ್ಯ ಅವರು ಬೆಳಕಿನ ಬಲೆ ಏನು ಮಾಡಲ್ವಾ?
ಸರ್ ಅದ್ರ ಕೂಡ ಮಾಡ್ತೀವಿ. ಎಸ್ಪೆಷಲಿ ನಾವು ರೈತರಿಗೆ ಅದನ್ನು ಸಜೆಸ್ಟ್ ಮಾಡೋದು ಟೊಮ್ಯಾಟೊ ಮತ್ತು ಬದನೆಕಾಯಿಗೆ. ಹೇಗೆ ಮಾಡ್ತೀರಿ ಬೆಳಕಿನ ಬಲೆ ಅಂದರೆ? ಸರ್ ನಿಮಗೆ ಸೋಲಾರ್ ಪ್ಯಾನಲ್ಸ್ಗಳು ಬರ್ತವೆ, ಅದನ್ನು ಇಂತಿಷ್ಟೇ ವೇವ್ ಲೆಂತ್ ಇರುವಂಥ ಒಂದು ಲೈಟ್ಗಳಿಗೆ, ಎಸ್ಪೆಷಲಿ LED ಲೈಟ್ಸ್, ಇತ್ತೀಚೆಗೆ LED ಲೈಟ್ಸ್ಗಳು ಸ್ವಲ್ಪ ನಮಗೆ ಎಕನಾಮಿಕಲ್ ಆಗಿದೆ. ಆ LED ಲೈಟ್ಸ್ಗಳ ಜೊತೆ ಹಾಕ್ಕೊಂಡು ಕೆಳಗಡೆ ಒಂದು ಸರ್ ಹೇಳ್ದಂಗೆ ನೀರು ಹಿಡಿಯುವಂಥ ಒಂದು ತಟ್ಟೆ, 1 ಅಡಿ ಡಯಾಮೀಟರ್ ಇರುವಂಥ ಒಂದು ನೀರು ಹಿಡಿಯುವಂಥ ತಟ್ಟೆ, ಅದಕ್ಕೆ ಅದನ್ನು ಫಿಕ್ಸ್ ಮಾಡಿ ಅದನ್ನು ಬೆಳಗಿನ ಮೇಲ್ಗಡೆ ಭಾಗಕ್ಕೆ, ಅಂದರೆ ಆ ಲೈಟು ನಿಮಗೆ ತುಂಬ ದೂರದವರೆಗೂ ಕಾಣಬೇಕು ಹುಳುಗಳಿಗೆ, ಆ ಹೈಟಲ್ಲಿ ಅದನ್ನು ಕಟ್ಕೊಳ್ಳೋಕೆ ಹೇಳ್ತೀವಿ. ಬೆಳೆ ಮೇಲಕ್ಕೆ ಹೋದಂಗೆ ಅದನ್ನು ಅಕಸ್ಮಾತ್ ಅದು ಕವರ್ ಮಾಡ್ತಾ ಇದೆ ಅಂತಂದಾಗ ಇನ್ನೂ ಸ್ವಲ್ಪ ಏರಿಸ್ಕೊಳ್ಬೇಕಾಗತ್ತೆ. ಇದ್ರ ಜೊತೆ ನಾನು ಇತ್ತೀಚೆಗೆ ಓದ್ಕೊಂಡಿದ್ದು ಈವನ್ ರೈನೋಸರಸ್ ದುಂಬಿನೂ ಕೂಡ ಲೈಟ್ ಬಳೆಗೆ ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ಒಂದು ಕೋಟ್ ಮಾಡಿದರೆ ಹುಣ್ಣಿಮೆ ದಿವಸ ರೈನೋಸರಸ್ ಬೀಟಲ್ಗಳದ್ದು ಆ್ಯಕ್ಟಿವಿಟಿ ತುಂಬ ಜೋರಾಗಿರುತ್ತೆ. ಸೊ ಹಾಗಾಗಿ ನೀವು ಎಕರೆಗೆ ಒಂದು ಲೈಟ್ ಟ್ರಾಪ್ಗಳನ್ನ ಹಾಕೊಳ್ಳೋದು ರೈನೋಸರಸ್ ಬೀಟಲ್ನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಾನು ಇತ್ತೀಚೆಗೆ ಓದ್ಕೊಂಡಿರೋಂಥ ಒಂದು ಸಬ್ಜೆಕ್ಟ್. ಈಗ ಬೆಳಕಿನ ಬಲೆನೂ ಕೂಡ ನೀವು ಮಾಡ್ತಾ ಇದೀವಿ ಸರ್. ಅಂದರೆ ಪ್ರಧಾನವಾಗಿ ಸೋಲಾರ್ ಟ್ರ್ಯಾಪ್. ಹಳೆ ಕಾಲದ ಬರ್ತಿತ್ತಲ್ಲ ದೀಪ ಹಚ್ಚಿ ಇಡೋವಂಥ ಟ್ರ್ಯಾಪ್ಗಳು, ಅವನ್ನೇ ಅಂತ ಬಳಸ್ತಾ ಇಲ್ವಾ, ಮಾಡ್ತಾ ಇಲ್ಲ? ಅದನ್ನು ಮಾಡ್ತಾ ಇಲ್ಲ ಸರ್. ಈಗ ಆಲ್ಮೋಸ್ಟ್ ಅವನ್ನ ಎಲ್ಲರೂ ನಿಲ್ಲಿಸ್ಬಿಟ್ಟಿದ್ದಾರೆ. ರೈತರುಗಳು ಕೂಡ ಅವನ ಖರೀದಿನೂ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಅದಕ್ಕೆ ಮಾಡುವಂಥ ಶ್ರಮ ಜಾಸ್ತಿ ಆ ಕಾರಣಕ್ಕೋಸ್ಕರ ಈಗ ಎಲ್ಲರೂ ಬಳಸ್ತಾ ಇದ್ದರೆ ಸೋಲಾರ್ ಲೈಟ್ ಟ್ರ್ಯಾಪು, ಅಥವಾ ತೀರಾ ಅಪರೂಪಕ್ಕೆ ಅವರಲ್ಲಿ ವಿದ್ಯುತ್ತಿನ ಅನುಕೂಲತೆ ಇದೆ, ಮನೆಗೆ ಹತ್ರದಲ್ಲಿದೆ ಅಥವಾ ಪಂಪ್ ಹೌಸ್ ಹತ್ರದಲ್ಲಿದೆ ಅಂದಾಗ ಮಾತ್ರ ಬೆಳಕಿನ ಬಲೆ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈ ಬೆಳಕಿನ ಬಲೆ ಯೂಸ್ ಮಾಡಬೇಕಾದ್ರೆ ಆದಷ್ಟು ಅಥವಾ ಮೋಹಕ ಬಲೆಗಳು ಬೆಳೆಗಿಂತ 1 ಅಡಿ ಎತ್ತರದಲ್ಲಿರೋದು ಅನ್ನೋ ರೀತಿ ನಾವು ನೋಡ್ಕೋಬೇಕು. ಮತ್ತು ಆದಷ್ಟು ಕೆಲವೊಂದಷ್ಟು ಬೆಳೆಗಳಲ್ಲಿ ಈ ಬೆಳಕಿನ ಬೆಲೆಗಳನ್ನು ನಾವು ಆದಷ್ಟು ತೋಟದ ಮಧ್ಯದಲ್ಲಿ ಅಥವಾ ಬೆಳೆಗಳ ಮಧ್ಯದಲ್ಲಿ ಹಾಕ್ಕೊಳ್ಳೋದು ಭಾಳ ಅನುಕೂಲಕಾರಿ. ಯಾಕೆಂದರೆ ಆ ಪರಿಸರದಲ್ಲಿರುವಂಥ ಎಲ್ಲ ಕೀಟಗಳನ್ನು ಅದು ಆಕರ್ಷಣೆ ಮಾಡಿ ಇದು ಮಾಡುತ್ತೆ. ಅಂದರೆ ಇದರಲ್ಲಿ ಏನು ಉಪಯುಕ್ತ ಕೀಟಗಳು ಬಿದ್ದೋಗ್ಬಿಡುತ್ತವೆ, ಭಾಳಷ್ಟು ಬೀಳುತ್ತೆ. ಮತ್ತು ಈಗಾಗಲೇ ನಮ್ಮ ಹಲವಾರು ಸ್ನೇಹಿತರುಗಳು ಇದು ಬೇಡವೇ ಬೇಡ, ಬೇಕಾದಂಥ ಎಲ್ಲ ಪರಿಸರ ಸ್ನೇಹಿ ಕೀಟಗಳನ್ನು ಕೂಡ ಅವು ಹಾನಿ ಮಾಡ್ತಾ ಇದ್ದಾವೆ ಅಂತ ಅವ್ರ ವಾದ. ಆದರೆ ನಾನು ಈ ಬೆಳಕಿನ ಬಲೆಗಳು ನಿಮ್ಮ ರಾಸಾಯನಿಕಗಳಿಗಿಂತ ಸೇಫ್ ಅಂತೇಳಿ ನಾನು ವಾದ ಮಾಡ್ತೀನಿ. ಏಕೆ ಅಂತಂದರೆ ಮತ್ತೆ ನನ್ನ ಕೆಲವು ಹಿರಿಯ ಮಿತ್ರರು ಕೂಡ ನನಗೆ ಈ ಥರ ಸಪೋರ್ಟ್ ಮಾಡಿದ್ದಾರೆ. ಈ ನಿಮ್ಮಲ್ಲಿ ಭಾಳಷ್ಟು ಕೀಟಗಳು ಬೆಳಕಿನ ಬಲೆಗೆ ಬೀಳ್ತಾ ಇದ್ದಾವೆ ಅಂದರೆ ನಿಮ್ಮ ಪರಿಸರ ಇನ್ನೂ ಸುರಕ್ಷಿತವಾಗಿದೆ ಅಂತ ಹೇಳುವಂಥದ್ದು. ಕೀಟಗಳು ಬೀಳ್ತಾ ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪರಿಸರದಲ್ಲಿ ಕೀಟಗಳಿಲ್ಲ, ಕಾರಣ ನಿಮ್ಮ ರಾಸಾಯನಿಕಗಳು. ಯಾಕೆಂದರೆ ಈಗ ನಮ್ಮ ವಿಜೇತೆ ಹೇಳ್ತಾ ಇದ್ದರು, ಈ ಹುಣ್ಣಿಮೆ ದಿನಕ್ಕೆ ಭಾಳಷ್ಟು ಕೀಟಗಳು ಬೀಳ್ತವೆ, ಅಮಾವಾಸ್ಯೆಗೆ ಕೀಟಗಳು ಬೀಳೋದಿಲ್ಲ ಅಂಥೇಳಿ. ಸಹಜವಾಗಿ ಈ ಥರದ್ದು ಭಾಳಷ್ಟು ಸಂಶೋಧನೆಗಳು ನಮ್ಮಲ್ಲಿ ಆಗಿದ್ದಾವೆ. ಹಲವಾರು ಕೀಟಗಳು ಹುಣ್ಣಿಮೆ ದಿನ ಚಟುವಟಿಕೆ ಜಾಸ್ತಿ ಇರುತ್ತೆ, ಮತ್ತು ಅವುಗಳು ಹುಣ್ಣಿಮೆಗೆ ಚಂದ್ರನ ಬೆಳಕಿನಲ್ಲಿ ನೈಸರ್ಗಿಕ ಬೆಳಕಿನಲ್ಲಿ ಹಾರಾಟುವಂಥ ಒಂದು ಕ್ರಿಯೆ ವೈಶಿಷ್ಟ್ಯವಾಗಿರುತ್ತೆ ಅದು. ಮತ್ತು ಕೆಲವೊಂದಷ್ಟು ಕೀಟಗಳು ಅಮಾವಾಸ್ಯೆ ದಿನ ಭಾಳಷ್ಟು ಚಟುವಟಿಕೆಯಿಂದ ಇರ್ತದೆ. ಇದು ಕೀಟದಿಂದ ಕೀಟಕ್ಕೆ ಭಾಳಷ್ಟು ವ್ಯತ್ಯಾಸಗಳು ನಮಗೆ ಇದ್ದಾವೆ. ವಿಜಯತಾರ್ಯ ಅವರೇ, ಈಗ ಇದನ್ನೆಲ್ಲ ಉತ್ಪಾದನೆ ಮಾಡೋದಕ್ಕೆ ಏನೊಂದು ಫ್ಯಾಕ್ಟ್ರಿ ಥರ ಮಾಡ್ಕೊಂಡಿದ್ದೀರಾ ಹೇಗೆ? ಸರ್ ಹೌದು. ಅಂದರೆ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್, ಅಂದರೆ ಮೋಹಕ ಬಲೆಗಳು ಅಂತ ಏನು ಕರೀತಾರೆ, ಅದನ್ನು ಮಾಡಲಿಕ್ಕೆ ಅಂತಲೇ ನಮ್ಮದೇ ಮೋಲ್ಡ್ಗಳಿದ್ದಾವೆ. ಆ ಮೋಲ್ಡ್ನ ಬೆಂಗಳೂರು ಮತ್ತು ಗುಜರಾತ್ ಈ ಕಡೆಯಿಂದ ಅಲ್ಲಿ ಕೊಟ್ಟು ಅಲ್ಲಿ ಪ್ರೊಡಕ್ಷನ್ ಮಾಡಿಸ್ಕೊತೀವಿ. ಫಿರೋಮೋನ್ಸ್ ಕೆಮಿಕಲ್ ಅಂತ ಏನು ಕರೀತಾರೆ, ಅದು ಒಂದು ಬ್ಲೆಂಡ್ನ ನಾವೇ ರೆಡಿ ಮಾಡ್ಕೊತೀವಿ. ಅದನ್ನು ಇಂತಿಷ್ಟೇ ಕ್ವಾಂಟಿಟಿಲಿ ಲೋಡ್ ಮಾಡಬೇಕು ಅಂತಿರುತ್ತೆ. ಸೊ ಆ ಲೋಡಿಂಗ್ ಮಾಡಿ ನಾವಿಲ್ಲಿ ಪ್ಯಾಕ್ ಮಾಡ್ಕೊತೀವಿ. ಟ್ರ್ಯಾಪ್ಸ್ಗಳನ್ನ ನಾವು ಹೊರಗಡೆಯಿಂದ ಮಾಡಿಸ್ಕೊಂಡು ಇಲ್ಲಿ ತಂದು ಸ್ಟಾಕ್ ಮಾಡಿ ಅದನ್ನು ನಾವು ಪ್ಯಾಕಿಂಗ್ ಮಾಡಿ, ಅಂದರೆ 1 ಎಕರೆಗೆ ಇಂತಿಷ್ಟೇ ಬೆಳೆಗಳು ಹಾಕಬೇಕು ಅಂತಿರುತ್ತೆ. ಸೊ ಅದಕ್ಕೆ ತಕ್ಕನಾಗೆ ನಾವು ಅದನ್ನು ನಾವೇ ನಮ್ಮದೇ ಒಂದು ಯೂನಿಟಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ ಸರ್. ಓಕೆ, ನೀವು ಉತ್ಪಾದನೆ ಸಾಮರ್ಥ್ಯ ಏನಿದೆ ತಮ್ಮದು? ಸರ್ ನಮ್ಮದು ಅಂದರೆ ಪರ್ಟಿಕ್ಯುಲರ್ ಟ್ರ್ಯಾಪ್ ಅಂತ ಹೇಳ್ಬೋದು. ಈಗ ಸ್ಲೀವ್ ಟ್ರ್ಯಾಪ್ ಅಥವಾ ಫನಲ್ ಟ್ರ್ಯಾಪ್ ಅಂತ ಹೇಳಿದ್ರೆ ನಿಮಗೆ 1 ದಿನಕ್ಕೆ ಏನಿಲ್ಲ ಅಂದರೂ 5,000 ಟ್ರ್ಯಾಪ್ ಪ್ರೊಡಕ್ಷನ್ ಆಗುತ್ತೆ. ಬಕೆಟ್ ಟ್ರ್ಯಾಪ್ ಅಂತಂದರೆ 1 ದಿನಕ್ಕೆ 200ರಿಂದ 300 ಟ್ರ್ಯಾಪ್ ಪ್ರೊಡಕ್ಷನ್ ಆಗುತ್ತೆ. ಜಾರ್ ಟ್ರ್ಯಾಪ್ಸ್ ಅಂದರೆ ಅದು ಕೂಡ ಪ್ರತಿ 1 ದಿನಕ್ಕೆ ನಿಮ್ಗೆ 2,000ರಿಂದ 3,000 ಪೀಸಸ್ ಪ್ರೊಡಕ್ಷನ್ ಆಗ್ತವೆ. ಸೊ ಈ ಥರ ಪ್ರೊಡಕ್ಷನ್ ಅಂದರೆ ಪರ್ಟಿಕ್ಯುಲರ್ಲಿ ಸೀಸನ್ ವೈಸ್ ಅಂತ ಹೇಳ್ಬೋದು. ಈಗ ಮ್ಯಾಂಗೋ ಸೀಸನ್ ನಡೀತಿರೋದ್ರಿಂದ ಈಗ ಜಾರ್ ಟ್ರ್ಯಾಪ್ ಅಥವಾ ಲೋಟದ ಟ್ರ್ಯಾಪ್ ಅಂತ ಏನು ಕರೀತಾರೆ, ಅದ್ರದ್ದು ಪ್ರೊಡಕ್ಷನ್ ತುಂಬ ವಿಗರಸ್ ಆಗಿ ನಡೀತಾ ಇದೆ. ಹಣ್ಣಿನ ನೋಡೋದು ಇದು ಮುಗಿತಿದ್ದಾಗೆ ನಿಮಗೆ ತರಕಾರಿದು ಶುರುವಾಗುತ್ತೆ. ಇದ್ರ ಮಧ್ಯ ಬಕೆಟ್ ಟ್ರ್ಯಾಪ್ಸ್ ಅಂತೂ ನಮಗೆ 365 ಡೇಸು ಇದ್ದೇ ಇರುತ್ತೆ. ಏನು ಬಂಡವಾಳ ಹಾಕಿದ್ರಿ ಆರಂಭದಲ್ಲಿ? ಸರ್ ಈ ಸಂಸ್ಥೆನ ಕಟ್ಟಬೇಕಾದ್ರೆ ಮುಖ್ಯವಾಗಿ ಬ್ರ್ಯಾಂಡಿಂಗ್, ಕಂಪ್ನಿ ರಿಜಿಸ್ಟ್ರೇಷನ್, ವೆಬ್ಸೈಟ್ ಡಿಸೈನಿಂಗ್ ಇದೆಲ್ಲ ಸೇರಿ ನಮ್ಮ 3 ಜನ ಪಾರ್ಟ್ನರ್ಸು 50,000 ಹಾಕಿದ್ವಿ. ಸೊ ಅದನ್ನು ಅಂದರೆ ಬೇಸಿಕಲಿ ಮಾರ್ಕೆಟಿಂಗ್ ಡೆವಲಪ್ ಮಾಡಬೇಕು, ಒಂದು ರಿಜಿಸ್ಟ್ರೇಷನ್ ಮಾಡಿ ಫರ್ಮ್ ಡೆವಲಪ್ ಮಾಡಬೇಕು ಅಂತ. ಸೊ ಈಗ ಅದರದ್ದು ಒಂದು ಟರ್ನ್ ಓವರ್ ಬಂದು ನಿಮ್ಗೆ ಒಂದು 2 CR ಟರ್ನ್ ಓವರ್ ಆಗಿದೆ. 2 ಕೋಟಿ. ಎಷ್ಟು ವರ್ಷದಲ್ಲಿ?
ಸರ್ ಅಂದರೆ ಫಸ್ಟ್ 3 ವರ್ಷ ನಾವು ಬರೀ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ನಾವು ತುಂಬ ಪ್ರಾಮುಖ್ಯತೆ ಕೊಟ್ವಿ. ಯಾಕಂದರೆ ಫಸ್ಟ್ ನಾವು ಡೆವಲಪ್ ಮಾಡಿದ್ದೆ ಹೆಣ್ಣು ಹೂಜಿನೊಣಗಳನ್ನ ಅದಕ್ಕೆ ಮೋಹಕ ಬಲೆ ಡೆವಲಪ್ ಮಾಡಬೇಕು ಅಂತ. ಸೊ ಫಸ್ಟ್ 3 ವರ್ಷ ನಾವು ಯಾವುದೇ ಥರ ಸೇಲ್ಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲೇ ನಮಗೆ ಟೈಮ್ ಹಿಡಿತು. ಸೊ ಡೆವಲಪ್ಮೆಂಟ್ ಟೈಮ್ ಹಿಡಿದ ಮೇಲೆ ನಮಗೆ ಮಾರ್ಕೆಟ್ಗೆ ಹೋಗಿದ್ದೆ ನಾವು ಆಲ್ಮೋಸ್ಟ್ ಒಂದು 2019-20 ಸೊ ಕೋವಿಡ್ ಹೊಡೆತ ತಿಂದು ಸ್ವಲ್ಪ ಅದನ್ನು ಚೇತರಿಸ್ಕೊಳ್ಳೋವರೆಗೆ ನಮಗೆ ಸ್ವಲ್ಪ ಟೈಮ್ ಹಿಡಿತು. ಸೊ ಹಂಗಾಗಿ ಸ್ವಲ್ಪ ನಮಗೆ ಈ ಒಂದು ಟರ್ನ್ ಓವರ್ಗೆ ಬರೋಕ್ಕೆ ಒಂದು 4-5 ಇಯರ್ಸ್ ಟೈಮ್ ಹಿಡಿತು. ರೈತರಿಗೆ ನೇರವಾಗಿ ಕೊಡ್ತೀರೋ ಅಥವಾ ಡಿಸ್ಟ್ರಿಬ್ಯೂಷನ್ ಚಾನಲ್ ಏನಾದ್ರು ಇಟ್ಕೊಂಡಿದ್ದೀರಾ? ಸರ್ ಕೆಲವು ಸರಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಮುಖಾಂತರ ಹೋಗಬೇಕಾಗುತ್ತೆ. ಯಾಕಂದರೆ ಡೈರೆಕ್ಟ್ ರೈತರುಗಳಿಗೆ ನಾವು 5 ಪೀಸು ಅಥವಾ 10 ಯೂನಿಟ್ಸ್ ಕೊಟ್ಟಾಗ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಚಾನಲಲ್ಲಿ ಹೋದಾಗ ಅವ್ರುಗಳು ಕೊಡೋಂಥ ಮಾಹಿತಿಗಳಿಗೆ ರೈತರು ಸ್ವಲ್ಪ ಟೈಮ್ ಕೊಡ್ತಾರೆ. ಯಾಕಂದರೆ ಅಲ್ಲಿ ಅಂಗಡಿ ಹತ್ರ ಹೋಗಿ ಅವ್ರಗಳಿಗೆ ಹತ್ರ ಮಾಹಿತಿ ತೊಗೊಂಡು ಯಾವ ಬೆಳೆಗೆ ಯಾವ್ದು ಹಾಕಬೇಕು ಅಂತ ಮಾಹಿತಿ ತೊಗೊಳ್ಳುವಾಗ ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಎಸ್ಪೆಷಲಿ ನಮ್ಮ ಗಮನಕ್ಕೆ ಬಂದಿದ್ದು ಟೊಮೆಟೊ ಕೊಟ್ಟಿದ್ದೀವಿ, ಹೂಜಿನೊಣಕ್ಕೆ ಟ್ರ್ಯಾಪ್ ಕೊಡಿ ಅಂತ ಫೋನ್ ಮಾಡ್ತಾರೆ. ಅದು ಟ್ಯೂಟಾನ ಅಥವಾ ಬ್ಯಾಕ್ಟ್ರೋಸಿರಾ ಕುಕ್ಕುರ್ಬಿಟ್ಟಿನ ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ. ನೀವು ಅದೇ ಡೀಲರ್ ಹತ್ರ ಅಥವಾ ಒಂದು ಗೊಬ್ಬರದ ಅಂಗಡಿ ಅವ್ರ ಹತ್ರ ಹೋಗಿ ಅದನ್ನು ಕೇಳಿದಾಗ ಅವ್ರಿಗೆ ಫೋಟೋ ತೋರಿಸಿ ಅವರು ಆ ಟ್ರ್ಯಾಪ್ನ ತೊಗೊಂಡೋಗ್ತಾರೆ. ಬಟ್ ನಮ್ಮಲ್ಲಿ ಆ ಕೊರತೆ ಇರೋದ್ರಿಂದ ಆದಷ್ಟು ನಾವು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವ್ರಿಗೂ ಏನು ಧಾರಣೆ, ಒಂದೊಂದು ಟ್ರ್ಯಾಪ್ ಏನು ಧಾರಣೆ ಇರುತ್ತೆ ಅಂತ? ಸರ್ ನಿಮ್ಗೆ ಯೂಶಲಿ ಹಣ್ಣು ಮತ್ತು ತರಕಾರಿ ಹೂಜಿನೊಣದ್ದು ಏನಿದೆ ಅವೆಲ್ಲ ನಿಮಗೆ 40-50-60 ಈ ರೇಂಜಲ್ಲಿ ಇರುತ್ತೆ ರೂಪಾಯಿ ಸರ್. ಇನ್ಕ್ಲೂಡಿಂಗ್ ನಿಮಗೆ ಲೂರ್ ಮತ್ತು ಟ್ರ್ಯಾಪ್. ಅಂದರೆ ರೈತರಿಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಬಿಸ್ಕೆಟ್ ಅಂತ ಕರೆಯಕ್ಕೆ ಶುರು ಮಾಡಿದ್ದಾರೆ. ಆ ಬಿಸ್ಕೆಟ್ ಮತ್ತು ಮೋಹಕ ಬಲೆಗಳೆರಡು ಸೇರಿ ನಿಮಗೆ 40-60 ರೂಪಾಯಿ ರೇಂಜಲ್ಲಿ ಇರುತ್ತೆ. ಬಕೆಟ್ ಟ್ರ್ಯಾಪ್ ಮತ್ತು ಅದರದ್ದೇ ಬಿಸ್ಕೆಟ್ ಅಥವಾ ಮೋಹಕ ಬಲೆಗಳೇನು ಕರೀತಾರೆ ಅವೆಲ್ಲ ನಿಮಗೆ 250-350 ರೇಂಜಲ್ಲಿ ಇರ್ತವೆ. ಫನಲ್ ಟ್ರ್ಯಾಪ್ ಅಂತ ಏನು ಕರೀತಾರೆ, ಫನಲ್ ಟ್ರ್ಯಾಪ್ ಮತ್ತು ಬಿಸ್ಕೆಟ್ ಅಥವಾ ಲೂರ್ ಅಂತ ಏನು ಕರೀತಾರೆ ಅವೆಲ್ಲ ನಿಮ್ಗೆ ಯೂಶಲಿ 40-60 ಈ ರೇಂಜ್. ಒಂದು ಸರಿ ಅದನ್ನು ಖರೀದಿ ಮಾಡಿದ್ಮೇಲೆ ಬರೀ ಲೂರ್ಗಳನ್ನಷ್ಟೇ ಬಿಸ್ಕತ್ನಷ್ಟೇ ಬಳಕೆ ಮಾಡಿದ್ರೆ ಸಾಕಾಗತ್ತಾ ಅಥವಾ ಪೂರ್ತಿ ಯೂನಿಟ್ನೇ ಮತ್ತೆ ಖರೀದಿ ಮಾಡ್ತಿರ್ಬೇಕಾ? ಸರ್ ಇಲ್ಲ, ನಿಮ್ಗೆ ಆಲ್ಮೋಸ್ಟ್ ನಾವು ಏನು ಪ್ರಿಫರ್ ಮಾಡ್ತಾ ಇದ್ದೀವಿ ಅಂತಂದರೆ ಗ್ಲಾಸ್ ಟ್ರ್ಯಾಪ್ ಅಂತ ಬರೋದು. ಅಂದರೆ ತುಂಬ ತೆಳ್ಳಗಿರೋ ಒಂದು ಗ್ಲಾಸ್ ಟ್ರ್ಯಾಪ್ ಅದು ಒನ್ ಟೈಮ್ ಯೂಸಿಗೆ ಬರ್ತಾಯಿತ್ತು. ನಾಟ್ ಇವನ್ ನಿಮಗೆ 45-40 ದಿವಸಕ್ಕೆ ಅದು ತನ್ನ ಶೇಪ್ನ ಕಳ್ಕೊಂಬಿಡೋದು. ಅದನ್ನು ಖರೀದಿ ಮಾಡಿದಾಗ ಮತ್ತೆ ಅವರು ಫಸ್ಟಿಂದ ಟ್ರ್ಯಾಪ್ ಮತ್ತು ಲೂರ್ ಬಿಸ್ಕೆಟ್ನ ಮತ್ತೆ ಖರೀದಿ ಮಾಡಬೇಕಾಗಿರೋದು. ಸೊ ಅದ್ರ ಬದಲು ಸ್ವಲ್ಪ ಗಟ್ಟಿಯಾಗಿರೋವಂಥ ಒಂದು ಟ್ರ್ಯಾಪ್ಗಳಿಗೆ ಹೋದರೆ ನಾವು ನೋಡಿರೋ ಥರ 2-3 ವರ್ಷ ಆದರೂ ನಮ್ಮ ಹತ್ರ ಬರೀ ಲೂರ್ಸ್ ಮಾತ್ರ ಖರೀದಿ ಮಾಡ್ತಾವ್ರು ಇದ್ದಾರೆ. ಅಂದರೆ ಆ ಪ್ಲಾಸ್ಟಿಕ್ ಯೂಸೇಜ್ನ ಕಮ್ಮಿ ಮಾಡ್ತಾಯಿದ್ದೀವಿ. ಆ ಥರ ಫನಲ್ ಟ್ರ್ಯಾಪ್ ಸ್ವಲ್ಪ ನಿಮಗೆ ಕಷ್ಟ, ಆ ಕವರ್ ಹರಿದೋಗ್ಬಿಡುತ್ತೆ, ಆಮೇಲೆ ಆ ಕ್ವಾಲಿಟಿಯಾಗಿ ಕೊಡೋಕ್ಕಾಗಲ್ಲ. ಆ ರೈತರುಗಳಿಗೆ ಆ ಎಕನಾಮಿಕಲ್ಲ ಕೊಡಬೇಕು ಅಂದರೆ ಫನಲ್ ಟ್ರ್ಯಾಪ್ ಅಷ್ಟು ಗಟ್ಟಿ ಅವಶ್ಯಕತೆ ಇಲ್ಲ, ಪ್ಲಸ್ ಎಕನಾಮಿಕಲ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಮಾತ್ರ ಪರ್ಚೇಸ್ ಮಾಡಬೇಕು. ಎಕನಾಮಿಕ್ಸ್ ಹೇಳಿ ರಾಮೇಗೌಡ್ರೆ, ಒಂದು ಬಾಟ್ಲು ಔಷಧಿ ತಗೊಂಬಂದು ಹೊಡೆದು ಕೀಟ ಹತೋಟಿ ಮಾಡೋಕ್ಕೂ ಈ ಬೆಳಕಿನ ಬಲೆ ಇಟ್ಕೊಂಡು ಬಕೆಟ್ ಎಲ್ಲ ಕಟ್ಕೊಂಡು ಕಷ್ಟಪಡೋ, ಇಲ್ಲಿ ಬರೀ ನಾವು ನೇರವಾಗಿ ಎಕನಾಮಿಕ್ಸ್ ಲೆಕ್ಕ ನೋಡ್ಕೋತಾ ಹೋದರೆ ಎರಡರಲ್ಲೂ ಭಾಳ ವ್ಯತ್ಯಾಸ ಕಾಣಿಸೋದಿಲ್ಲ. ಆದರೆ ನಾವು ಪರಿಸರ ಮತ್ತು ಮುಂದಿನ ತಲೆಮಾರು ಇವನ್ನೆಲ್ಲ ಲೆಕ್ಕ ಮಾಡಿಕೊಂಡು ಹೋದರೆ ನಮಗೆ ಈ ಮೋಹಕ ಬಲೆಗಳು ಮತ್ತು ಬೆಳಕಿನ ಬಲೆಗಳು ಆಲ್ಮೋಸ್ಟ್ ಸುರಕ್ಷಿತ ಒಂದು ಆಯ್ಕೆ. ಮತ್ತು ಇವಷ್ಟೇ ನಮಗೆ ಕೆಲಸ ಮಾಡ್ತವೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇದು ಒಂದು ಕೀಟ ನಿವಾರಣೆಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬರೋದಕ್ಕಿಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಇವನ್ನು ಅಳವಡಿಸ್ಕೊಳ್ಳೋದು ಭಾಳ ಉತ್ತಮ ಕ್ರಮ. ಬಂದ ಮೇಲೆ ಇವು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಹಾಗಾಗಿ ನೇರವಾಗಿ ಮುಖಾಮುಖಿ ಇದು 10 ರೂಪಾಯಿ ಇದಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಗೋದಲ್ಲ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇವುಗಳ ರಿಸಲ್ಟ್ ನಮಗೆ ಕಾಣೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ರಾಸಾಯನಿಕಗಳಿಗೆ ನಿಮ್ಗೆ ಅಲ್ಲೇ ತಕ್ಷಣ ಪರಿಹಾರ ಕೊಟ್ಬಿಡ್ತವೆ, ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಇದನ್ನು ರಿಸಲ್ಟ್ ನಮಗೆ ಕಣ್ಣಿಗೆ ಕಾಣಿಸೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಇದನ್ನು ಅಷ್ಟು ಶೆಟ್ರು ಲೆಕ್ಕದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಪರಿಸರನೂ ಕೂಡ ನೋಡಬೇಕು, ಮುಂದಿನ ತಲೆಮಾರನ್ನು ಕೂಡ ನೋಡಬೇಕು. ಆ ಲೆಕ್ಕದಲ್ಲಿ ಇವು ಭಾಳ ಒಳ್ಳೆಯ ಆಯ್ಕೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆ ರಾಸಾಯನಿಕಗಳ ಶೇಷಾಂಶಗಳು ಅಂತೇಳಿ ಪರಿಸರದಲ್ಲಿ ಅಥವಾ ಗ್ರಾಹಕರಲ್ಲಿ ಜಾಗೃತಿ ಹೆಚ್ಚಾಗ್ತಾ ಇದೆ. ವೈದ್ಯಕೀಯ ರಂಗದವರು ನಮ್ಮ ಕೃಷಿ ಅಥವಾ ತೋಟಗಾರಿಕಾ ಇಲಾಖೆಗಳ ಕಡೆ ಭಾಳಷ್ಟು ಗಮನ ಹರಿಸ್ತಾ ಇದ್ದಾರೆ, ನೀವು ಇದನ್ನು ಕಡಿಮೆ ಮಾಡಿ ಅಂತೇಳಿ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಹೆಚ್ಚಿನ ಹೊತ್ತು ಕೊಡೋದು, ನಮ್ಮ ಮಾರುಕಟ್ಟೆ ಮೌಲ್ಯ ಕೂಡ ಹೆಚ್ಚಾಗತ್ತೆ ಗ್ರಾಹಕರಿಂದ. ಸರ್ ಆಮೇಲೆ ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ ರೈತರುಗಳಿಗೆ, ಎಸ್ಪೆಷಲಿ ಬದನೆಕಾಯಿ ಕೊರಕ ಏನಿದೆ ಅದಕ್ಕೆ ನೀವು ಗಿಡ ನಾಟಿ ಮಾಡೋಕ್ಕೂ ಮುಂಚೆನೇ ನೀವು ಮೋಹಕ ಬಲೆಗಳು ಹಾಕೋಬೇಕು ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾಕೆ ಅಂದರೆ ಬದನೆಕಾಯಿ ಕೊರಕ ನಿಮಗೆ ಬದನೆಕಾಯಿ ಬರೋ ಟೈಮಲ್ಲಿ ಡ್ಯಾಮೇಜ್ ಮಾಡಲ್ಲ. ಸಸಿ ನಾಟಿ ಮಾಡಿದ 3ನೇ ದಿನಕ್ಕೆ ಸುಳಿ ಏನಿರುತ್ತೆ ಅಲ್ಲೇ ಡ್ಯಾಮೇಜ್ ಮಾಡುತ್ತೆ.
ಸೊ ನೀವು ಬದನೆಕಾಯಿ ಎಲ್ಲ ಹಾಕಿದ ಮೇಲೆ 20-25 ದಿನ ಹೂವು ಬಿಡೋ ಟೈಮಲ್ಲಿ ನೀವು ಡೀಲರ್ ಹತ್ರ ಹೋಗಿ ನನಗೆ ಬದನೆಕಾಯಿ ಕೊರಕ ಕೊಡಿ ಅಂದರೆ ಆಗಲೇ ನಿಮಗೆ ಅದು ಇನ್ಫೆಸ್ಟೇಷನ್ ಡ್ಯಾಮೇಜ್ ಮಾಡಿ ಅದು ವಂಶಾಭಿವೃದ್ಧಿ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿರುತ್ತೆ. ಅದು ಈವನ್ ಟ್ಯೂಟ ಅಂದರೆ ಟೊಮೆಟೊ ಬೆಳೆಯಲು ಕೂಡ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಹಂಗಾಗಿ ನೀವು ಯಾವಾಗ ಟ್ರ್ಯಾಪ್ ಕಟ್ಟಬೇಕು, ಮುಖ್ಯವಾಗಿ ಟೈಮಿಂಗ್ ಯಾವಾಗ ಕಟ್ಟಬೇಕು ಅನ್ನೋದು ರೀತಿ ಮೇಲೂ ನೀವು ನೆಕ್ಸ್ಟ್ ಕೆಮಿಕಲ್ ಡಿಪೆಂಡೆನ್ಸಿ, ಇನ್ಸೆಕ್ಟಿಸೈಡ್ ಅಥವಾ ಯಾವುದೇ ಕೀಟನಾಶಕ, ಅದ್ರ ಡಿಪೆಂಡೆನ್ಸಿನ ನೀವೇ ಕ್ಯಾಲ್ಕುಲೇಟ್ ಮಾಡಿ ಜಡ್ಜ್ಮೆಂಟ್ ತೊಗೋಬೋದು. ಈಗ ನೀವು ಮಾರ್ಕೆಟ್ ಸರ್ವೇನೂ ಮಾಡಿರ್ತೀರಿ. ಈಗ ರೈತರುಗಳು ಮುಂಚೆ ಎಲ್ಲ ಔಷಧಿ ಕೊಡಪ್ಪ ಅಂತ ಬರೋರು, ಈಗ ಟ್ರ್ಯಾಪ್ ಕೊಡಪ್ಪ ಅಂತ ಕೇಳ್ಕೊಂಡು ಬರೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಅಂತ. ಜಾಸ್ತಿ ಆಗ್ತಿದೆ ಖಂಡಿತ. ಯಾಕೆಂದರೆ ಈಗ ಸರ್ ಮುಂಚೆ ಆನ್ಲೈನ್ ಅನ್ನೋದಿರಲಿಲ್ಲ. ಪ್ರತಿಯೊಬ್ಬರು ಡೀಲರ್ ಹತ್ರಕ್ಕೆ ಹೋಗಬೇಕಾಗಿತ್ತು. ಅವ್ರು ಕೊಡೋ ಮಾಹಿತಿ ಮೇಲೆ ಅವರು ಟ್ರ್ಯಾಪ್ ಬೇಕಾ ಬೇಡವಾ ಹೇಳೋರು. ಅದು ಕೂಡ ಡೀಲರ್ಗೆ ನಿಮಗೆ ಪರ್ಟಿಕ್ಯುಲರ್ ಬೆಳಗ್ಗೆ ಹೊತ್ತು ಹೋದಾಗ ಎಲ್ಲರನ್ನೂ ಎಂಗೇಜ್ ಮಾಡೋಕ್ಕಾಗ್ತಾ ಇಲ್ಲ. ಆ ಟೈಮಲ್ಲಿ ಸ್ವಲ್ಪ ಐರ್ಸುಮುರ್ಸು ಆದಾಗ ಅವ್ರು ಬಿಟ್ಟು ಬಂದಿರೋರು ಇದ್ದಾರೆ. ಬಟ್ ಈಗ ಆನ್ಲೈನಲ್ಲೇ ಆಗಿರೋದ್ರಿಂದ ಡೈರೆಕ್ಟಾಗಿ ನಮಗೆ ಫೋನ್ ಮಾಡಿ ನಮ್ಮ ಹತ್ರನೇ ಮಾಹಿತಿ ತೊಗೊತಾರೆ. ನಾವು ಫೋಟೋಗಳು ತರಿಸ್ಕೊತೀವಿ. ಟೊಮೆಟೊ ಬೆಳೆ ಹಾಕಿದ್ರೆ ಅಂದರೆ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಡ್ಯಾಮೇಜ್, ಅದ್ರ ಮೇಲೆ ನಾವು ಟ್ರ್ಯಾಪ್ ಹೇಳ್ತೀವಿ. ಸೊ ಆನ್ಲೈನ್ ಬಂದಿರೋದ್ರಿಂದ ಸುಮಾರು ಜನ ನಮಗೆ ಆನ್ಲೈನ್ ಮುಖಾಂತರನೇ ಖರೀದಿ ಮಾಡ್ತಾ ಇದ್ದಾರೆ. ಶಿಕ್ಷಣ ಸರಿ ಇದೆ, ಬಳಕೆ ಯೋಗ್ಯವಾಗಿದೆ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ವಿಜೇತ್ ಆರ್ಯ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದು ಸರ್? ಖಂಡಿತ. ನನ್ನ ಮೊಬೈಲ್ ಸಂಖ್ಯೆ 9980908084. ಇನ್ನೊಮ್ಮೆ ಹೇಳ್ತೀರಾ? ಖಂಡಿತ. ನನ್ನ ಮೊಬೈಲ್ ಸಂಖ್ಯೆ 9980908084. ಇನ್ನೂ ಒಂದು ಸರಿ ಹೇಳ್ಬಿಡಿ. ಖಂಡಿತ ಸರ್. ನನ್ನ ಮೊಬೈಲ್ ಸಂಖ್ಯೆ 9980908084. ತಮ್ಮದು ಡಾಕ್ಟರ್ ರಾಮೇಗೌಡ್ರೆ? ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೊಂದು ಸಲ ಹೇಳ್ತೀನಿ, ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೂ ಒಂದು ಸರಿ 9108354973. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ವಿಜೇತ್ ಆರ್ಯ ಅವರೇ, ಕೀಟ ಸಮೀಕ್ಷೆ ಮತ್ತು ನಿರ್ವಹಣೆಗೆ ಮೋಹಕ ಬಲೆಗಳು ಮತ್ತು ಬೆಳಕಿನ ಬಲೆಗಳ ಕುರಿತಾದ ವಿಚಾರವನ್ನು ಬಹಳ ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕೀಟ ಸಮೀಕ್ಷೆ ಮತ್ತು ನಿರ್ವಹಣೆಗೆ ಮೋಹಕ ಹಾಗೂ ಬೆಳಕಿನ ಬಲೆಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಕೆ ರಾಮೇಗೌಡ ಹಾಗೂ ತುಮಕೂರಿನ ಕೆಂಪ್ಮನ್ ಬಯೋ ಆಗ್ರೋ ಸಂಸ್ಥೆಯ ವಿಜೇತ್ ಆರ್ಯ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಬರುವ ವಾರ ತಾಳೆ ಬೆಳೆ ವಿಸ್ತರಣೆ ಅವಕಾಶಗಳು, ಮಾರಾಟ ಮತ್ತು ಇಲಾಖೆ ಸವಲತ್ತುಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಎಂ ನಾಗರಾಜ್ ಮತ್ತು ಮೈಸೂರಿನ ಪತಂಜಲಿ ಫುಡ್ ಸಂಸ್ಥೆಯ ಎಎಸ್ ಪ್ರಸಾದ್ ಬಾಬು. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು